ನಮಸ್ಕಾರ, ಎಲ್ಲರೂ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಓಕೆ. ನಮಸ್ಕಾರ ಸರ್. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಶರಣಂ ಶರಣಂ ಪ್ರಪದ್ಯೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಃ ಸಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸ್ತುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಹಿಂದಿನ ಇದರಲ್ಲಿ ಕ್ಲಾಸಲ್ಲಿ ಪೀಠಿಗೆ ಎಲ್ಲ ಪೂರ್ಣವಾಗಿ ಮುಗಿಸ್ಕೊಂಡ್ವಿ. ಇನ್ಮೇಲೆ ಹೋಗ್ಬೇಕು. ಆಮೇಲೆ ಧ್ಯಾನ ಶ್ಲೋಕ ಆದ್ಮೇಲೆ ವಿಷ್ಣು ಷಟ್ಕಾರ ಬರುತ್ತೆ. ಈ ಧ್ಯಾನ ಶ್ಲೋಕಗಳು ಸುಲಭವಾಗಿರೋದ್ರಿಂದ ಇದಕ್ಕೆ ಯಾರು ವ್ಯಾಖ್ಯಾನ, ಶಂಕರಾದಿ ಅಂತೇಳಿ ಶಂಕರ ಆಗಲಿ, ಪರಾಶರ ಭಟ್ರೆ ಆಗಲಿ, ಇಲ್ಲ ಇವ್ರು ಶುಕರ್ ಯಾರು ಸಹ ಧ್ಯಾನ ಶ್ಲೋಕಕ್ಕೆ, ಯಾಕೆಂದ್ರೆ ಸುಲಭವಾದ ಸಂಸ್ಕೃತ, ಅದು ಸುಲಭವಾಗಿದೆ, ಅದು ಹಾಗೆ ಅರ್ಥ ಆಗುತ್ತೆ, ಅದಕ್ಕೆ ವಿಶೇಷವಾದ ವ್ಯಾಖ್ಯಾನ ಬೇಕಾಗಿಲ್ಲ. ಹಾಗಾಗಿ ಯಾರು ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ನೇರವಾಗಿ ಇದಾದ ತಕ್ಷಣ ಧ್ಯಾನ ಶ್ಲೋಕವನ್ನು ಹೇಳ್ಬಿಟ್ಟು ಸುಮ್ಮನೆ ಶ್ಲೋಕವನ್ನು ಹೇಳ್ಬಿಟ್ಟು ಮುಂದೆ ಹೊರಟೋಗಿದ್ದಾರೆ. ಆದರೆ ನಾವು ಸ್ವಲ್ಪ ತಿಳ್ಕೋಣ. ಅದರಲ್ಲಿ ಅಂಗನ್ಯಾಸ ಕರನ್ಯಾಸಗಳೆಲ್ಲ ಬರುತ್ತೆ, ಶ್ಲೋಕಗಳು ಬರುತ್ತೆ. ಮೇಲಿನ ಅರ್ಥವನ್ನ ತಿಳ್ಕೊಳ್ಳೋಣ. ಅದಕ್ಕೆ ವಿಷ್ಣೋರ್ನಾಮ ಸಹಸ್ರಸ್ಯ ವೇದವ್ಯಾಸ ಮಹಾಮುನಿ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಗೀ ಸುತಃ ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಗಿ ನಂದನಃ ತ್ರಿಸಾಮಾ ಹೃದಯಂತಸ್ಯ ಶಾಂತ್ಯರ್ಥ್ಯೇ ವಿನಿಯುಜ್ಯತೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತನ್ ನಮಾಮಿ ಪುರುಷೋತ್ತಮಂ ಅಂತ ಇದು ಶ್ಲೋಕ. ಈ 3 ಶ್ಲೋಕಕ್ಕೆ ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಅದಕ್ಕೆ ಇದರಲ್ಲಿ ಇದು ವಿಷ್ಣುನಾಮ ಈ ವಿಷ್ಣುವಿನ ಸಹಸ್ರನಾಮ ಅನ್ನೋ ವಿಷ್ಣುವಿನ ಸಹಸ್ರನಾಮ ಇದೆ. ಇದಕ್ಕೆ ಈಗ ಯಾರಪ್ಪ ಅಂದ್ರೆ ಒಂದೊಂದು ಮಂತ್ರ, ಇವೆಲ್ಲ ಮಂತ್ರಗಳ ತರ ಎಲ್ಲಾ ಮಂತ್ರಗಳಿಗೂ ಒಬ್ಬ ಋಷಿ ಕಂಡು ಹಿಡ್ಕೊಂಡು ಋಷಿ ಇರ್ತಾರೆ. ಎಲ್ಲ ದೇವತಾತ್ಮಕವಾಗಿರುತ್ತೆ, ಒಂದು ದೇವತೆ ಇರುತ್ತೆ, ಮತ್ತು ಎಲ್ಲಾ ಮಂತ್ರಗಳು ಛಂದೋರೂಪ ಆಗಿರುತ್ತೆ. ಅದರಿಂದ ಛಂದಸ್ಸು ಇರುತ್ತೆ. ಅದರಿಂದ ಋಷಿ, ದೇವತೆ, ಛಂದಸ್ಸು ಎಲ್ಲವನ್ನೂ ಸಹ ಸಂಧ್ಯಾ ವಂದನಾದಿಗಳು ನೋಡ್ತೀವಿ. ಎಲ್ಲದರಲ್ಲೂ ಮಂತ್ರಗಳಿಗೆ ನಾವು ಋಷಿ, ಛಂದಸ್ಸು, ದೇವತೆಗಳನ್ನ ಹೇಳ್ಕೊಂಡೇ ಮಾಡಬೇಕು. ಈಗಲೂ ಸಹ ಯಜುರ್ವೇದವನ್ನ ಬಿಟ್ಟು ಬಾಕಿ ಎಲ್ಲದರಲ್ಲೂ ಮಂತ್ರಗಳಿಗೂ ಋಷಿ, ಛಂದಸ್ಸು ಹೇಳ್ಕೊಂಡೇ ಹೋಗ್ತೀವಿ. ಯಜುರ್ವೇದದಲ್ಲಿ ಕೆಲ ಛಂದಸ್ಸಿಲ್ಲ. ಯಾಕೆಂದ್ರೆ ಕೆಲವೆಲ್ಲ ಆದ್ರೂ ಅದು ಒಂದು ತರ ಛಂದಸ್ಸು ಅಂತಾರೆ. ಆದ್ರೆ ಪಾಠದ ಗದ್ಯದ ರೀತಿಯಲ್ಲಿ ಬರುತ್ತೆ, ಅದು ಕೆಲವು ಕಡೆ ಬರುತ್ತೆ. ಎಲ್ಲಕ್ಕೂ ಋಷಿ ದೇವತೆ ಇದೆ. ಅದು ಹಿಂದೆ ಹೇಳ್ತಾ ಇದ್ರು, ಪ್ರಾಯಶಃ ಕ್ರಮ ಬಿಟ್ಟೋಗ್ಬಿಟ್ಟಿದೆ, ಇವಾಗ ಹೇಳೋದಿಲ್ಲ ಅದು. ಆದ್ರೆ ಎಲ್ಲಕ್ಕೂ ಕಂಡುಕೊಂಡವ್ರು ಮಂತ್ರಿ ಋಷಿಗಳು ಇದ್ದೇ ಇರ್ತಾರೆ. ಋಷಿ ದೇವತೆಗಳು ಎಲ್ಲಾ ಮಂತ್ರಕ್ಕೂ ಇದೆ. ಎಲ್ಲೆಲ್ಲಿ ಛಂದಸ್ಸು ಇದೋ ಛಂದಸ್ಸು ಆಗುತ್ತೆ. ಅದು ದಂಡ ರೂಪ ಆಗಿರೋದ್ರಿಂದ ಕೆಲವರಿಗೆ ಛಂದಸ್ಸನ್ನ ಹೇಳೋದಿಲ್ಲ. ಆದ್ರೆ ಅದು ರೂಢಿನಲ್ಲಿ ಯಜುರ್ವೇದಕ್ಕೆ ಮಾತ್ರ ಬಿಟ್ಟೋಗಿದೆ. ಬಾಕಿ ಎಲ್ಲಾ ವೇದಗಳಲ್ಲೂ ಈಗಲೂ ಪ್ರತಿಯೊಂದು ಮಂತ್ರಕ್ಕೂ ಆಯಾ ಏನೋ ಒಂದು 6, 7, 8 ಒಂದೊಂದು ಇದನ್ನು ಸರ್ಗಗಳಿರುತ್ತಲ್ಲ, ಅದಕ್ಕೆ ಎಲ್ಲಕ್ಕೂ ಸಹ ಅವ್ರು ಕಂಡಿಡ್ಕೊಂಡಂತ ಋಷಿ, ದೇವತೆ, ಛಂದಸ್ಸು ಹೇಳಿನ ಮುಂದಕ್ಕೆ ಹೋಗ್ತಾರೆ ಎಲ್ಲರೂ. ಆ ತರ ಇಲ್ಲಿ ಈ ಮಂತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ ಅನ್ನೋದು ಅದೇ ಒಂದು ಮಂತ್ರಗಳು. ಯಾಕಂದ್ರೆ 36 ಹೇಳ್ದ ಹೋದಿರಲ್ಲಿ 36,000 ಮಂತ್ರಗಳಿಂದ 36,000 ಹೆಸರುಗಳನ್ನ ಇಟ್ಕೊಂಡು ಅದನ್ನ ಬಟ್ಟಿ ಇಳಿಸಿ 1000 ಹೆಸರಿಗೆ ಬಂದು ನಿಲ್ಸಿದ್ರು ಅದಕ್ಕೆ. ಹಾಗೆ ಎಲ್ಲಕ್ಕೂ ಆಯಾ ಮಂತ್ರಗಳನ್ನ ಋಷಿಗಳು ಕಂಡು ಹಿಡ್ಕೊಂಡಿದ್ರಿಂದ, ಆ ಮಂತ್ರಗಳಿಂದ ಇದನ್ನು ತಗೊಂಡಿದ್ರಿಂದ ಇದಕ್ಕೂ ಸಹ ಅದೇ ಋಷಿ, ಅದೇ ದೇವತೆ, ಅದು ಹೇಳ್ತಾರೆ. ಆದ್ರೆ ಇಲ್ಲಿ ಅದನ್ನೆಲ್ಲ ತಗೊಂಡು ವೇದವ್ಯಾಸರು ಅನುಷ್ಠುಪ್ ಛಂದಸ್ಸಲ್ಲಿ ಇದನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ವೈಷ್ಣವರ ಮೂಲಕ ಹೇಳ್ಬೇಕಂದ್ರೆ ಅನುಷ್ಠುಪ್ ಛಂದಸ್ಸಲ್ಲಿ ವೇದವ್ಯಾಸರು ಹೇಳೋದ್ರಿಂದ ಇದಕ್ಕೂ ಛಂದಸ್ಸು ಹೇಳ್ತಾರೆ. ಅದಕ್ಕೆ ವೇದವ್ಯಾಸ ಮಹಾ ಋಷಿ ಯಾರಪ್ಪ ಅದಕ್ಕೆ ವೇದವ್ಯಾಸರೇ. ಅಂದ್ರೆ
ಹಿಂದೆ ಎಲ್ಲ ಕಂಡುಹಿಡ್ಕೊಂಡ ಋಷಿಗಳು ಬೇರೆ ಇದ್ದಾರೆ. ಈಗ 36,000 ಮಂತ್ರಗಳ ಋಷಿಗಳನ್ನ ಹುಡುಕೋಕ್ಕಾಗಲ್ಲ. ಅದನ್ನ ಇಲ್ಲಿ ನಮಗೆ ತೋರಿಸ್ಕೊಟ್ರಲ್ಲ, ಅದರಿಂದ ವೇದವ್ಯಾಸೋ ಮಹಾಮುನಿ, ಆ ವೇದವ್ಯಾಸರೇ ಋಷಿ ಇದಕ್ಕೆ. ಯಾಕಂದ್ರೆ ಅವ್ರು ಅದನ್ನ ಈ 1000ವನ್ನ ತಗೊಂಡ್ರು ಅದಕ್ಕೆ. ಅದನ್ನ ಕಡೆಗೆ ಛಂದೋನುಷ್ಟುಪ್ ಅಂದ್ರೆ ಅನುಷ್ಟುಪ್ ಛಂದಸ್ಸು ಇದೆ. ಅನುಷ್ಟುಪ್ ಛಂದಸ್ ಅಂದ್ರೆ 8 ಅಕ್ಷರ, 4 ಪಾದ, 32 ಅಕ್ಷರ. ನೀವು ವಿಷ್ಣು ಸಹಸ್ರನಾಮ ನೋಡ್ರೆ 2 ಪಾದ ಇರುತ್ತೆ, ಒಂದೊಂದು ಪಾದದಲ್ಲಿ 16 ಅಕ್ಷರ ಇರುತ್ತೆ, 32 ಅಕ್ಷರ. ಅದು ಅನುಷ್ಟುಪ್ ಛಂದಸ್ಸು. ಅದೇ ಅನುಷ್ಠ ಕಡೆಗೆ ದೇವತೆ ಯಾರಪ್ಪ? ತಥಾ ದೇವೋ ಭಗವಾನ್ ದೇವಕೀ ಸುತಃ. ದೇವತೆ ಯಾರಪ್ಪ? ಸಾಕ್ಷಾತ್ ದೇವಕೀ ಸುತನಾದ ಕೃಷ್ಣನೇ ಇದಕ್ಕೆ ದೇವತೆ. ವಿಷ್ಣು ಸಹಸ್ರನಾಮಗೆ ದೇವತೆ ಯಾರು ಅಂದ್ರೆ ಅದರಲ್ಲಿ ನರಸಿಂಹ, ರಾಮ ಇದೆಲ್ಲ ಬರುತ್ತೆ. ಬಂದ್ರು ಈ ಸಹಸ್ರನಾಮ ಅಂತ ತಗೊಂಡ್ರೆ ಯಾರು ದೇವತೆ ಅಂದ್ರೆ ದೇವಕೀ ಸುತಃ ಭಗವಾನ್, ದೇವಕೀ ಸುತನಾದ ಕೃಷ್ಣನೇ ಇದಕ್ಕೆ ದೇವತೆ. ಅದರಿಂದ ಋಷಿ, ಛಂದಸ್ಸು, ದೇವತೆ ಮೂರನ್ನು ಹೇಳಿದ್ದಾಯ್ತು ಅದಕ್ಕೆ. ಕಡೆಗೆ ಎಲ್ಲಕ್ಕೂ ಒಂದು ಬೀಜ ಇರುತ್ತೆ. ಒಂದು ಮಂತ್ರಕ್ಕೆ ಬೀಜ ಅಂತಲ್ಲ, ಬೀಜಾಕ್ಷರ ಅಂತ ಇರುತ್ತಲ್ಲ, ಆ ಮಂತ್ರಕ್ಕೆ ಬೀಜಾಕ್ಷರ ಯಾವನು ಅಂದ ಕಡೆಗೆ ಅಮೃತಾಂ ಶೋದ್ಭವೋ ಬೀಜಂ ಶಕ್ತಿರ್ ದೇವಕಿ ನಂದನ. ದೇವಕಿ ನಂದನ ಇದು ಎಲ್ಲ ಒಂದಕ್ಕೂ ಒಂದು ಬೀಜ, ಶಕ್ತಿ ಇದೆಲ್ಲ ಇರುತ್ತೆ. ಅಂದ್ರೆ ಅಂಗನ್ಯಾಸೀಕರಣ ಮಾಡ್ಬೇಕಾದ್ರೆ ಅದು ಬೀಜ, ಶಕ್ತಿಗಳೆಲ್ಲ ಇರುತ್ತೆ. ಅದರಲ್ಲಿ ಅಮೃತಾಂಶು ಅದು ಉದ್ಭವೋ ಬೀಜ. ಅಮೃತಾಂಶು ಅಂದ್ರೆ ಚಂದ್ರ. ಕೃಷ್ಣ ಜನನ ಅದು ಚಂದ್ರ ವಂಶದಲ್ಲಿ, ರಾಮ ಸೂರ್ಯವಂಶದಲ್ಲಿ ಜನನ, ಇಕ್ಷ್ವಾಕು ವಂಶ ಸೂರ್ಯವಂಶ. ಇವರ ಕೃಷ್ಣ ವಂಶ ಅದು ವಸುದೇವನ ವಂಶ ಬಂದು ಚಂದ್ರ. ಅದಕ್ಕೆ ಅಮೃತಾಂಶು ಉದ್ಭವ. ಇವನು ಅಲ್ಲಿಂದ ಅಮೃತಾಂಶು ಚಂದ್ರನಲ್ಲಿ ಇವನು ಬಂದಿದ್ದರಿಂದ ಇವನು ಅದರಿಂದ ಅದೇ ಬೀಜ. ಅಂದರೆ ಅಲ್ಲಿ ಎಲ್ಲಿ ಹುಟ್ಟುವ ಅಂದ್ರೆ ಬೀಜ ಅನ್ನೋದು ಎಲ್ಲಿ ಬರೋದು ಮೂಲ ಅಂದ್ಬಿಟ್ಟು ಅಂತ. ಅದಕ್ಕೆ ಚಂದ್ರನೇ ಇದಕ್ಕೆ ಮೂಲ. ಅದಕ್ಕೆ ಇದು ಒಂದು ಶಕ್ತಿ ಇರ್ಬೇಕಲ್ಲ, ಅದಕ್ಕೆ ದೇವಕಿ ನಂದನ. ಅವನೇ ಮೇಲೆ ಹೇಳ್ಬೇಕಾದಂತೆ ದೇವಕಿ ಸುತಃ ಅಂತೇಳಿ ದೇವಕಿ ನಂದನ. ಅವನೇ ಇದಕ್ಕೆ ಇಲ್ಲಿ ಶಕ್ತಿ ಕೂಡ ಅವನೇ ಅದಕ್ಕೆ. ಆಮೇಲೆ ಹೇಳ್ತಾರೆ ತ್ರಿಸಾಮ ಹೃದಯಂ ತಸ್ಯ ಶಾಂತ್ಯರ್ಥೆ ವಿನಿಜ್ಯತೆ. ಕಡೆಗೆ ಇದು ಏನಂದ್ರೆ ಇದಕ್ಕೆ ತಸ್ಯ ಹೃದಯಂ ಅನ್ನೋದು ಈ ಮಂತ್ರದ ಹೃದಯ ಅಂದ್ರೆ ತ್ರಿಸಾಮ ಅಂದ್ರೆ 3 ಸಾಮಗಳಲ್ಲಿ 3 ಇದೆ. ಬೃಹತ್ ಸಾಮ, ರಥಂತರ ಸಾಮ ಮತ್ತು ವಾಮದೇವ ಸಾಮ ಅಂತ. ಅದು ಮುಖ್ಯ ವಿಶೇಷ. ಅನೇಕ ಸಾಮಗಳು ಬರುತ್ತೆ, ಇವು 3 ಬಹಳ ವಿಶೇಷವಾದದ್ದು. ಅದರಿಂದ ತ್ರಿಸಾಮ. ಅದಕ್ಕೆ ಈ 3 ಸಹ ಈ ಸಾಮವೇದದ ಋಕ್ಕುಗಳು, ಆ ಮಂತ್ರಗಳು ಋಕ್ಕುಗಳೇ ಇದಕ್ಕೆ ಹೃದಯ. ಅದಕ್ಕೆ ಆಮೇಲೆ ಎಲ್ಲಾ ಮಂತ್ರಕ್ಕೂ ಒಂದು ವಿನಿಯೋಗ ಇರುತ್ತೆ. ಯಾವ್ದೀಗ ಗಾರತಿಯರಿಗಿನ ಆವಾಹನೆ ಮಾಡಕ್ಕೆ ಆವಾಹನೆ ವಿನಿಯೋಗ ಅಂತೀವಿ, ಉದ್ವಾಸನೆ ಮಾಡಿದ್ರೆ ಉದ್ವಾಸನೆ ವಿನಿಯೋಗ ಅಂತೀವಿ. ಅದನ್ನ ಪ್ರತಿಯೊಂದಕ್ಕೂ ಒಂದು ಮಂತ್ರಕ್ಕೆ ವಿನಿಯೋಗ ಇರುತ್ತೆ. ಈ ಮಂತ್ರಕ್ಕೆ ಏನಿದೆ? ಶಾಂತ್ಯಕ್ಕೆ ವಿನಿಯೋಜ್ಯತೆ. ಹಾಗಾಗಿ ಇದು ಯಾರ್ಯಾರು ಲೋಕದಲ್ಲಿರುವ ಜನರಿಗೆ ಯಾರ್ಯಾರು ವಿಷ್ಣು ಸಹಸ್ರನಾಮವನ್ನ ಪಠನ ಮಾಡ್ತಾರೋ ಅವರ ಶಾಂತಿಗೋಸ್ಕರ ಈ ಮಂತ್ರವನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರ ಮಂತ್ರ ಅನ್ನೋದು ವಿನಿಯೋಜ್ಯತೆ ಅಂತ ವಿನಿಯೋಗಿಸಲ್ಪಡುತ್ತೆ ಅಂತ ಅದು ಹೇಳೋ ಕಡೆಗೆ. ಆಮೇಲೆ ಕಡೆ ಹೇಳ್ತಾರೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತನ್ ನಮಾಮಿ ಪುರುಷೋತ್ತಮಂ. ಅವನಿಗೆ ಈಗ ಭಗವಂತ ಕೃಷ್ಣ ಅಂತ ಹೇಳಿದ್ವಲ್ಲ, ಅವನ್ನ ವಿಸ್ತಾರೆ. ಅವನು ವಿಷ್ಣು ಅಂದ್ರೆ ವಿಷ್ಣು ಅಂತಂದ್ರೆ ವಿಶಾಲ್ ವ್ಯಾಪ್ತಿ, ಎಲ್ಲಾ ಕಡೆ ಮುಂದೆ ಬರುತ್ತೆ, ಇದರಲ್ಲೇ ಬರುತ್ತೆ, ಎಲ್ಲಾ ಕಡೆಯೂ ವ್ಯಾಪಿಸೋದ್ರಿಂದ ಅವನು ವಿಷ್ಣು. ಅವನು ಜಿಷ್ಣು ಅಂದ್ರೆ ಜಯಿಸಲು ಸಾಧ್ಯವಿಲ್ಲದವನು, ಅವನನ್ನ ಜಯಿಸಲು ಯಾರಿಂದೂ ಸಾಧ್ಯವಿಲ್ಲ, ಅದರಿಂದ ಜಿಷ್ಣು ಅಂದ್ರೆ ಅವನ್ನ ಇದರಲ್ಲಿ ಯಾವುದು. ಆಮೇಲೆ ಅದಕ್ಕೆ ಮಹಾವಿಷ್ಣು ಕಡೆಗೆ ಮೇಲೆ ವಿಷ್ಣು ಹೇಳಿ ಮಹಾವಿಷ್ಣು ಹೇಳೋದಿಲ್ಲ ಅಂದ್ರೆ ವಿಷ್ಣು ಅನ್ನೋದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತ. ಇಲ್ಲಿ ಮಹಾವಿಷ್ಣು ಅಂದ್ರೆ ಎಲ್ಲಾ ಚರಾಚರಗಳಲ್ಲೂ ಒಳಗಡೆ ಅಡಗಿರುವವನು. ಅದರಿಂದ ಮಹಾವಿಷ್ಣು ಅಂದ್ರೆ ಪ್ರತಿಯೊಂದರಲ್ಲೂ ಅವನ ಒಂದು ಅಂಶ ಇರುತ್ತೆ, ಅದರಿಂದ ಕಡೆಗೆ ಇರ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಅವನು ಪ್ರಭವಿಷ್ಣು, ಅಲ್ಲಿ ಇದ್ದ ಅವನು ಎಲ್ರನ್ನು ನಿಯಂತ್ರಣ ಮಾಡ್ತಾನೆ, ಪ್ರಭುವಾಗಿರ್ತಾನೆ ಅವನು. ಅದರಿಂದ ಅವನು ಹೇಳ್ತಾನೆ ಕಡೆಗೆ ಅವನು ಮಹೇಶ್ವರಂ. ಯಾರು ಅವನು? ಈಶ್ವರರಿಗೆಲ್ಲ ಈಶ್ವರ ಅವನು, ಮಹೇಶ್ವರ ಅವನು, ಮಹೇಶ್ವರನಾದವನವನು. ಕಡೆಗೆ ಅವನು ಅನೇಕ ರೂಪ ದೈತ್ಯಾಂತಂ, ಅವನು ಅನೇಕ ರೂಪಗಳನ್ನು ಹೊಂದಿರುವವನು. ದೈತ್ಯಾಂತಂ, ದೈತ್ಯರು ಅಂದ್ರೆ ರಾಕ್ಷಸರು, ಅವರು ದಿತಿಗಳ ಮಕ್ಕಳು ದೈತ್ಯರು. ದೈತ್ಯಾಂತಂ ಅಂದ್ರೆ ಆ ದೈತ್ಯ ಶಕ್ತಿಯನ್ನು ಅಂತಗೊಳಿಸುವನು, ಕಡೆಗೆ ದೈತ್ಯ ಶಕ್ತಿಯನ್ನು ದಮನ ಮಾಡುವವನು ದೈತ್ಯಾಂತಂ. ಅಂತಹ ಪುರುಷೋತ್ತಮಂ ನಮಾಮಿ. ಯಾರಪ್ಪ ಅಂದ್ರೆ ಪುರುಷಾಣಾಂ ಉತ್ತಮಂ ಪುರುಷೇಶು ಉತ್ತಮ. ಪುರುಷೋತ್ತಮ ಅನೇಕ ವ್ಯಾಪ್ತಿ ಇದೆ, ಪುರುಷಾಣಾಂ ಉತ್ತಮಂ ಒಂದು ಪುರುಷೇಶು ಉತ್ತಮಂ ಅಂತ. ಅದರಿಂದ ಅಂತಹ ಪುರುಷೋತ್ತಮನನ್ನ
ನಮಾಮಿ, ನಾನು ನಮಸ್ಕಾರ ಮಾಡ್ತೇನೆ ಅಂದ್ಬಿಟ್ಟು ಇದರಲ್ಲಿ ನಾವು ಮಾಡುವ ಧ್ಯಾನ ಶ್ಲೋಕ ಇದು. ಅದನ್ನ ಹೇಳ್ತೀವಿ ಕಡೆಗೆ ಇದನ್ನ ಅದನ್ನ ಹೇಳ್ಬಿಟ್ಟು ಮೇಲೆ ಹೇಳ್ದಲ್ಲ, ಅದನ್ನ ಇವಾಗ ಅಂಗನ್ಯಾಸ ಕನ್ಯಾಸ ಮಾಡ್ಬೇಕಾದ್ರೆ ಅಷ್ಟು ನಾವು ಹೇಳ್ಬೇಕಾದ್ರೆ ಇದನ್ನ ಅಂದ್ರೆ ರೂಢಿನಲ್ಲಿ ಮಾಡೋದಿಲ್ಲ. ಯಾಕೆಂದ್ರೆ ಸ್ತ್ರೀಯರು ಅವರೆಲ್ಲ ಹೇಳೋದ್ರಿಂದ ಅವರಿಗೆ ಅಂಗನ್ಯಾಸ ಕನ್ಯಾಸ ಇಲ್ಲ. ಯಾರ್ಯಾರು ಮಾಡ್ತಾರೋ ಮಂತ್ರರೂಪದ ಜಪ ಮಾಡೋರು ಇದನ್ನ ಮಾಡ್ಬೇಕು. ಅದಕ್ಕೆ ಅವಾಗ ಮಾಡ್ಬೇಕಾದ್ರೆ ಅದಕ್ಕೆ ವಿಷ್ಣು ದಿವ್ಯ ಸಹಸ್ರಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ ತಲೆಯಲ್ಲಿ ಕೈ ಇಟ್ಕೊಡ್ಬೇಕು. ಅದಕ್ಕೆ ವೇದವ್ಯಾಸೋ ಭಗವಾನ್ ಋಷಿ ಹೇಳಿದ್ದೆ. ಅದಕ್ಕೆ ಕಡೆಗೆ ಆಮೇಲೆ ಮಹಾವಿಷ್ಣು ಪರಮಾತ್ಮ ಅನುಷ್ಠುಪ್ ಛಂದ ಮಹಾವಿಷ್ಣು ಪರಮಾತ್ಮ ದೇವತಾ ಅಂದ್ಬಿಟ್ಟು ಮಾಡ್ಕೊಂಡು ಕಡೆಗೆ ಒಂದೊಂದು ಮಾಡ್ಬೇಕಾದ್ರೂ ಇದು ಬೀಜಂ ಕೀಲಕಂ ಶಕ್ತಿ ಇದೆಲ್ಲ ಅಂಗನ್ಯಾಸ ಕರನ್ಯಾಸ ಬರ್ತಾ ಇದು. ಇದೆಲ್ಲ ಈ ಕ್ಲಾಸಲ್ಲಿ ನೀವೇ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಇದನ್ನ ಹೇಳ್ತೇನೆ. ಅದಕ್ಕೆ ಅಂದ್ರೆ ಎಷ್ಟು ಸಲ ಹೇಳಿದ್ರು ಮ್ಯೂಟ್ ಮಾಡ್ಕೊಳ್ದೇ ಇರ್ತಿರಲ್ಲ. ನಾನು ರಿಮೂವ್ ಮಾಡ್ಬಿಡ್ತೀನಿ ಅಷ್ಟೇ, ಮ್ಯೂಟ್ ಮಾಡ್ಕೊಳ್ದೆ ಹೋದ ಬಹಳ ಇದಕ್ಕೆ ಎಷ್ಟಾಗುತ್ತೆ. ಈಗ ಮೊಟ್ಟ ಮ್ಯೂಟ್ ಆಗಿಬಿಡಿದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಎಲ್ಲಿ ಹೇಳ್ತೀನಿ ಗೊತ್ತಾಗ ಮುಂದಕ್ಕೆ ಹೇಳ್ತಾಗ ಮತ್ತೆ ಹೊರಗೋಗ್ಬಿಡುತ್ತೆ. ಅವಾಗ ಅದರಿಂದ ಇದೆಲ್ಲವೂ ಸಹ ಅಂಗನ್ಯಾಸ ಕನ್ಯಾಸ ಮಂತ್ರಗಳು. ಅದಕ್ಕೆ ಅಮೃತಾಂಶೋದ್ಭವ ಬೀಜಂ ಅಂತ ಹೇಳಿದ್ವಿ. ಆಮೇಲೆ ಶಕ್ತಿರ್ ದೇವಿಕೆ, ಆಮೇಲೆ ದೇವಿಕೆಯಿಂದ ದೇವಿಕೆಯಿಂದ ಷಷ್ಠನಾದವನೇ ಇದಕ್ಕೆ ಶಕ್ತಿ. ಇದಕ್ಕೆ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ. ಈ ಮಂತ್ರ ಅದರಿಂದ ಇದೆಲ್ಲ ಚಪ್ಪಾಳೆ ತಟ್ಟಿ ಮಾಡುವ ಅಂಗನ್ಯಾಸ ಇದು ಅಷ್ಟ ದಿಗ್ಬಂಧನ ಮಾಡುವಂತ ಮಂತ್ರಗಳು ಇದನ್ನ. ಅದಕ್ಕೆ ಕೀಲಕ ಅಂತ ಬರುವಾಗ ಶಂಖಭೃತ್ ನಂದಕಿ ಚಕ್ರೀತೆ. ಯಾರು ಶಂಖವನ್ನು ಧರಿಸ್ಕೊಂಡು ನಂದಕಿ ನಂದ ಚಕ್ರ ಉಳ್ಳವನೇ ಕೀಲಕ. ಆಮೇಲೆ ಶಾರಂಗ ಧನ್ವ ಗದಾಧರ ಇತ್ಯಸ್ತ. ಶಾರಂಗ ಅಂದ್ರೆ ಕೋದಂಡ ಧರಿಸಿದವನು, ಗೌಮೋದಿ ಗದೆಯನ್ನು ಇಟ್ಕೊಂಡಿದ್ದಲ್ಲ ಅವನೇ ಅಸ್ತ್ರ ಇದಕ್ಕೆ. ಆಮೇಲೆ ರಥಾಂಗ ಪಾಣಿ ಅಕ್ಷೋಭ್ಯ ಇತಿ ನೇತ್ರ. ಆಮೇಲೆ ರಥಗಳಿಗೆ 2 ಚಕ್ರಗಳಿರ್ತಲ್ಲ, ಅದಕ್ಕೆ ಆ ಥರ ಕಣ್ಣು 2 ನಮಗೆ ಈ ದೇಹದಕ್ಕೆ 2 ಕಣ್ಣುಗಳಿಲ್ಲ, ಅದು ಅದೇ ಕಣ್ಣು. ಅಕ್ಷಗಳು 2 ರಥಗಳಿಗೆ ಅಕ್ಷ ಅಂದ್ರೆ ಅದಿರ್ತಲ್ಲ ಮಧ್ಯದಲ್ಲಿ, ಆ ಥರ 2 ಕಣ್ಣುಗಳದ್ದು ಅದೇ ನೇತ್ರ. ಆಮೇಲೆ ತ್ರಿಸಾಮ ಸಾಮಗ ಸಾಮೇ ಕವಚ ಮಂತ್ರಕ್ಕೆ ಅಂದ್ರೆ ತ್ರಿಸಾಮ ಮೇಲೆ ಹೇಳಿದ್ನಲ್ಲ 3 ಸಾಮಗಳು. ಬೃಹತ್ ಸಾಮ, ರಥಂತರ ಸಾಮ, ವಾಮದೇವ ಸಾಮ. ಈ ಸಾಮ ಇದೇ ಕವಚ. ಕಡೆಗೆ ಆನಂದಂ ಪರಬ್ರಹ್ಮೇತಿ ಯೋನಿ. ಇದಕ್ಕೆ ಭಗವಂತನ ಆನಂದ ಇದೆಯಲ್ಲ, ಅದು ಪರಬ್ರಹ್ಮನ ಆನಂದ, ಅದೇ ಇದಕ್ಕೆ ಮೂಲ. ಯೋನಿ ಅಂದ್ರೆ ಮೂಲ, ಅದೇ ಯೋನಿ ಅಂದ್ಬಿಟ್ಟು. ಆಮೇಲೆ ಋತುಸ್ವರ್ಶ ಕಾಲ, ಋತು ಅಂದ್ರೆ ಕಾಲ, ಋತು ಮತ್ತೆ ಸುದರ್ಶನ ಇದೆಲ್ಲವೂ ಅದರಲ್ಲಿ ದಿಗ್ಬಂಧನ ಮಾಡಬೇಕು, ಕೈಯಲ್ಲಿ ಚಪ್ಪಾಳೆ ತಡ್ಕೊಂಡೋದಕ್ಕೆ. ಅದಕ್ಕೆ ಯಾರನ್ನ ಧ್ಯಾನ, ವಿಶ್ವರೂಪ ಇದು ಧ್ಯಾನ, ಭಗವಂತನೇ ವಿಶ್ವರೂಪವನ್ನೇ ಧ್ಯಾನ ಮಾಡಬೇಕು. ಆಮೇಲೆ ಇದನ್ನ ಯಾತಕ್ಕೆ ಉಪಯೋಗಿಸ್ತೀವಪ್ಪ ಅಂದ್ರೆ ನಾವು ಯಾವುದು ಸ್ವಾರ್ಥಕ್ಕೆ ಮಾಡಬಾರ್ದು ಅಂತ. ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರ ಜಪೇ ವಿನಿಯೋಗ. ಇದು ನಮಗೆ ಭಗವಂತ ಆನುಷಂಗಿಕವಾಗಿ ಕೊಡ್ತಾನೆ, ಆದ್ರೆ ನಾವು ಒಂದು ಫಲಕ್ಕಾಗಿ ಮಾಡಬಾರ್ದು. ಭಗವಂತನ ಪ್ರೀತಿಗೆ, ಮಹಾವಿಷ್ಣು ಪ್ರೀತ್ಯರ್ಥೆ ನಾವು ಮಾಡುವ ಸಹಸ್ರನ ಜಪ ಭಗವಂತನ ಪ್ರೀತಿಯೋಗಿ ಅಂತ ವಿನಿಯೋಗವಾಗ್ಲಿ ಅಂತ ಹೇಳ್ಕೊಂಡು ಮಾಡ್ಬೇಕು. ನಮಗೆ ಒಂದು ಫಲ ಬೇಕು ಅಂತ ಮಾಡಿದ್ರೆ ತಪ್ಪಿಲ್ಲ, ಮಾಡ್ಬೋದು. ಆದ್ರೆ ಶಾಸ್ತ್ರದಲ್ಲಿ ಬೇಡ ಅಂತ ಹೇಳುತ್ತೆ. ಭಗವಂತನಿಗೆ ಸಮರ್ಪಣೆ ಮಾಡೋ, ನಿನಗೇನ್ ಬೇಕೋ ಎಲ್ಲವನ್ನೂ ಅವ್ನು ಕೊಡ್ತಾನೆ. ಯಾತಕ್ಕೆ ಇದು ಅಂದ್ಬಿಟ್ಟು ಒಬ್ಬೊಬ್ರು ನಮಗೆ ಅದಕ್ಕೆ ಹೋಗ್ಲಿ ಮಾಡೋದು ತಪ್ಪಿಲ್ಲ. ಆದ್ರೆ ಅದು ಸ್ವಲ್ಪ ಕೀಳುತರವಾದದ್ದಾಯ್ತು. ಉತ್ತಮ ತರವಾದದ್ದು ಎಲ್ಲವನ್ನು ಸಾತ್ವಿಕ ತ್ಯಾಗವನ್ನ ಭಗವಂತನಿಗೆ ಮಾಡೋದು. ನೀನೇ ಮಾಡಿಸ್ದೆ, ನಿನಗೆ ನನ್ನ ಫಲವು ನಿನಗೆ, ಇದೆಲ್ಲವೂ ಮಾಡೋದು ನೀನೇ, ನನ್ನ ಮೂಲಕ ಮಾಡಿಸ್ತಾ ಇದೆ ಅಂತ ಹೇಳಿ ಸಾತ್ವಿಕ ತ್ಯಾಗ ಮಾಡೋದು ಅತ್ಯಂತ ಉತ್ತಮವಾದದ್ದು. ಅದನ್ನ ಇದರಲ್ಲಿ ಹೇಳ್ಕೊಡ್ತಾರೆ ಕಡೆಗೆ. ಇದೆಲ್ಲದಕ್ಕೂ ಸಹ ಈ ಮುಂದೆ ಈ ಹೇಳ್ದಂತ ಇದೆಲ್ಲ ಶಂಖ ಹೃದಯ ನಂದಕಿ ಇವೆಲ್ಲ ಮುಂದೆ ಬರುತ್ತೆ, ಆಗ ವ್ಯಾಖ್ಯಾನದಲ್ಲಿ ಬರುತ್ತೆ. ಎಲ್ಲ ಈ ಹೆಸರುಗಳು ಸಹ ಮುಂದೆ ವ್ಯಾಖ್ಯಾನದಲ್ಲಿ ಬರುತ್ತೆ. ಅದ್ರ ಕಡೆಗೆ ತ್ರಿಸಾಮ ಸಾಮಗ ಸಾಮೇತಿ ಅದು ಬರುತ್ತೆ. ಎಲ್ಲವೂ ಸಹ 960 950 ಎಲ್ಲ ಮುಂದೆ ಬರುವಂತಹದ್ದೇ. ಆ ಮಂತ್ರಗಳನ್ನು ತೆಗೆದು ಇದರಲ್ಲಿ ಹಾಕೊಟ್ಟಿದ್ದಾರೆ ಅದ್ರ ಕಡೆಗೆ. ಅವಾಗ ಕಡೆಗೆ ಇವಾಗ ಧ್ಯಾನ ಶ್ಲೋಕ, ಇದು ಅಂಗನ್ಯಾಸ ಕರನ್ಯಾಸ ಧ್ಯಾನ ಮಾಡೋಕ್ ಮುಂಚೆ ಮಾಡುವಂಥದ್ದು. ಈಗ ಇದಕ್ಕೆ ಬೇಕಾದ ಅಂದ ಕಡೆಗೆ ಇದು
ಇದು ಪ್ರತಿಯೊಂದು ಸಹ ಇದು ಯಾವ್ದಕ್ಕೆ ನಾನು ಅಂಗನ್ಯಾಸ ವಿಷಯ ಹೇಳ್ತಾರೆ ಅಂದ್ರೆ ಸ್ತ್ರೀಯರಲ್ಲಿರೋದ್ರಿಂದ ಅವ್ರಿಗೆ ನೀವು ಮಾಡೋದಕ್ಕೆ ಮಾಡೋ ಹಾಗಿಲ್ಲ ಅದು. ಅದರಿಂದ ಸುಮ್ಮನೆ ಹೇಳಿದ್ರೇನೆ ಫಲ ಬರುತ್ತೆ. ಪುರುಷರು ಯಾರಾದ್ರೂ ಮಾಡ್ಬೇಕು ಅಂದ್ರೆ ಅಂಗನ್ಯಾಸ ಒಂದೊಂದು ಇದರ ಕೈ ಹಸ್ತವನ್ನ ಮಾಡಿಕೊಂಡು ಈ ತರ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಉಪದೇಶ ಮಾಡ್ಕೋಬಹುದು ಅವರು ಅದನ್ನ. ಇಲ್ಲಿ ಹೇಳುವ ದೇವತೆ, ಋಷಿ, ಬೀಜ, ಮಂತ್ರ, ಕೀಲಕ, ಅಸ್ತ್ರ ಎಲ್ಲವೂ ಸಹ ಕವಚ, ಯೋನಿ, ದಿಗ್ಬಂಧನ ಎಲ್ಲವೂ ಸಹ. ಈ ದಿಗ್ಬಂಧನ ಯಾಕೆಂದ್ರೆ ಆಸುರಿ ಶಕ್ತಿಗಳು ಬಂದು ನೀವು ಸ್ತೋತ್ರ ಆಗ್ಲಿ ಏನು ಹೇಳೋದಾಗ್ಲಿ ಬಂದು ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಂತೆ. ಅದು ದಿಗ್ಬಂಧನ ಮಾಡಿದ್ರೆ ಆಸುರಿ ಶಕ್ತಿಗಳು ಬಂದು ಆ ಮಂತ್ರವನ್ನ ಶಕ್ತಿಯನ್ನು ತಗೊಳ್ಳೋಕೆ ಸಾಧ್ಯವಿಲ್ಲ. ಏನಾಗುತ್ತೆ, ಅವಾಗ ತಗೊಂಬಿಟ್ಟ ಅಂತ ನೀವು ಮಾಡಿದ್ದು ವ್ಯರ್ಥವಾಗುತ್ತೆ. ಆ ಶಕ್ತಿಯನ್ನು ಅವುಗಳು ತಗೊಂಡ್ಬಿಡುತ್ತೆ. ಅದನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡ್ರು ಸಹ, ಮಾಡದೇ ಇದ್ರು ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡು ದಿಗ್ಬಂಧನ ಆಗ್ಲೂ ಸಹ ಆಸುರಿ ಶಕ್ತಿಗಳು ಬರೋದಿಲ್ಲ. ಹಾಗಾಗಿ ಇದನ್ನ ಎಲ್ಲರಿಗೂ ಹೇಳಿದೆ. ಇದು ಅವ್ರು ಮಾಡೋದಕ್ಕೆ ಅವ್ರಿಗೆ ಇದಿಲ್ಲದೆ ಇದ್ರು ಸಹ ಇದು ಹೇಳಿದ್ರು ಸಹ ದಿಗ್ಬಂಧನವಾಗುತ್ತೆ. ಮಂತ್ರದ ಫಲ ವ್ಯರ್ಥವಾಗೋದಿಲ್ಲ. ಆಸುರಿ ಶಕ್ತಿಗಳು ಬಂದು ಇದನ್ನ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇಳಿದೆ ಅನ್ಬಿಟ್ಟು ಅಂತ. ಇನ್ನು ಧ್ಯಾನ ಶ್ಲೋಕಗಳನ್ನ ಇದೆಲ್ಲ ನಿಮ್ಗೆ ತಿಳಿದಿರೋ ಧ್ಯಾನ ಶ್ಲೋಕವೇ, ಅರ್ಥವೂ ತಿಳಿದಿರ್ಬೋದು. ಆದ್ರ ಮೇಲೆ ಅರ್ಥ ಹೇಳ್ಕೊಂಡು ಹೋಗ್ತೇನೆ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೈರ್ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈ ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನೀಯಾತ್ ಸರಿದನಿನಗದಾ ಶಂಖಪಾಣಿರ್ಮುಕುಂದಃ ಅಂದ್ಬಿಟ್ಟು ಇಲ್ಲಿ ನಮಗೆ ಇದು ಮುಕುಂದ ಯಾರಪ್ಪ ಅಂದ್ರೆ ಅವನು ಮುಕುಂದ ನಮ್ಮನ್ನ ಕಾಪಾಡ್ಲಿ ಅಂದ್ಬಿಟ್ಟು ನಮ್ಮನ್ನ ಪುನೀಯಾತ್ ಅಂದ್ರೆ ನಮ್ಮನ್ನ ಪುನೀತರನ್ನಾಗಿ ಮಾಡ್ಲಿ ಅಂತ ಮೇಲಿನ ಅರ್ಥ. ಇದ್ರಲ್ಲಿ ಇದು ಏನು ಅಂದ್ರೆ ಕ್ಷೀರೋದನ್ವತ್ ಪ್ರದೇಶ ಅದಂದ್ರೆ ಇದು ಕ್ಷೀರಾಬ್ದಿಯಲ್ಲಿ ಆ ಪ್ರದೇಶ ಇರುವಂತ ಶುಚಿಮಣಿ ವಿಲಸತ್ ಸೈಕತೈರ್ ಮೋಕ್ತಿಕಾಣ ಅತ್ಯಂತ ಮಣಿಕಿರಣ ಕೌಸ್ತುವ ಮಣಿ ಎಲ್ಲ ಧರಿಸ್ಕೊಂಡಿದ್ದಾನೆ ಭಗವಂತ. ಮಣಿಕಿರಣಗಳು ಅದರಿಂದ ಮಾಡಿದಾನ ಕಡೆಗೆ. ಆಮೇಲೆ ಸೈಕತೆ ಮೌಕ್ತಿಕಾನ ಕಡೆಗೆ ಇಲ್ಲಿ ಕ್ಷೀರಾಬ್ದಿಗೆ ಮರಳು ದಂಡೆ ಹೇಳ್ತಾರೆ. ಎಲ್ಲಾರ್ಗೂ ಮರಳು ದಂಡೆನಲ್ಲಿ ಕೂಡಿರುವಂತ ಕ್ಷೀರಸಾಗರದಲ್ಲಿ ಇಲ್ಲಿ ಅದು ಕ್ಷೀರಸಾಗರವೇ ಮುತ್ತಿನಿಂದ ಕೂಡಿರುವಂತಹದ್ದು. ಅದರಲ್ಲಿ ಭಗವಂತನೂ ಸಹ ಮುಕ್ತಿನಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಮುಖ್ಯವಾದ ಕೌಸ್ತುಮಣಿಯಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಕಡೆಗೆ. ಅವನು ಇವಾಗ ಅಲ್ಲಿ ವಿರಾಜಮಾನ ಆಗಿದ್ದಾನು. ಆಮೇಲೆ ಮಾಲಾಕ್ಲಿಪ್ತ ಸನಸ್ತ ಮಾಲಾಕ್ಲಿಪ್ತ ಮಾಲೆಯನ್ನ ಧರಿಸ್ಕೊಂಡಿದ್ದಾನಂತೆ ಅವನು. ಆಸನಸ್ಥ ಅಲ್ಲಿ ಕೂತ್ಕೊಂಡಿದ್ದಾನೆ ಅನ್ಬಿಟ್ಟು ಅಂತ. ಆಮೇಲೆ ಸ್ಫಟಿಕಮಣಿ ನಿಭೈರ್ ಮೌಕ್ತಿಕೈರ್ ಮಂಡಿತಾಂಗ ಕಡೆಗೆ ಅವನು ಧರಿಸ್ಕೊಂಡಿರೋದು ಸ್ಫಟಿಕಮಣಿ. ಅವನು ತೇಜಸ್ಸು ಸ್ಫಟಿಕಮಣಿ ಅಂತ ಇರುತ್ತೆ. ಅದಕ್ಕೆ ಶುಭ್ರವಾಗಿದೆ, ಶುಭ್ರವಾಗಿ ವಿಭೂಷಿತನಾಗಿದ್ದಾನೆ. ಅವನೇ ಒಂದು ದಿವ್ಯ ಮಂಗಳ ವಿಗ್ರಹ, ಒಂದು ಶುಭವಾದ ತೇಜಸ್ಸು ಅದಕ್ಕೆ. ಅದರಿಂದ ಮಾಡಿದಾನೆ. ಆಮೇಲೆ ಮೌಕ್ತಿಕೈಹಿ ಅನೇಕ ಬೆಲೆ ಬಾಳುವ ಮುಕ್ತುಗಳು ಮೌಕ್ತಿಕ ಅಂದ್ರೆ ಮುಕ್ತು ಅಂತ, ಮುಕ್ತಿಯಿಂದ ಮಂಡಿತಾಂಗ ಅದನ್ನ ಮಾಡಿದಾನ ಕಡೆಗೆ. ಶುಭ್ರೈರಭ್ರೈರದಭ್ರೈಹಿ ಅದೇ ಮೇಲಿನ ಮೋಡ ಮೇಘವರ್ಣ ಯಾವ ತರ ಬಣ್ಣ ಇದೆಯೋ ಆ ತರ ಬಣ್ಣ ಇವನುವೆ. ಎಲ್ಲಿ ಮೋಡ ಕೌದಿದೆಯೋ ಅನ್ನೋ ತರ ಇವನು ಬಣ್ಣವಂತೆ, ನೀಲಮೇಘ ಶ್ಯಾಮ. ಆದ್ರಿಂದ ಅದಕ್ಕೆ ಉಪರಿ ವಿರಚಿತೈಹಿ ಮುಕ್ತ ಪೀಯೂಷ ವರ್ಷೈಹಿ ಕಡೆಗೆ ಮೇಲುಗಡೆ ಮೋಡಗಳು ನೋಡಿ ಈ ಭಗವಂತನ ಮೋಡನ್ನು ನೋಡಿ ಹರ್ಷದಿಂದ ತುಂತುರು ಮಳೆಯನ್ನ ಸುರಿಸ್ತಾ ಇದ್ದಂತೆ ಭಗವಂತನ ಮೇಲೆ. ಎಲ್ಲ ಊಹೆ ಯಾತರ ಅಂದ್ಬಿಟ್ಟು ತುಂತುರು ಮಳೆಯನ್ನ ವಿರಚಿತೈಹಿ ಮುಕ್ತ ಪೀಯೂಷ ವರ್ಷೈಹಿ ಅವು ಅಂದು ಬರ್ತಾ ಇರೋಂಥ ಕಡೆಗೆ. ಅವನು ಭಗವಂತ ಅನೇಕ ಗಂಧ ಯಾವ್ದವನು ಗದಾ ಶಂಖ ಪಾಣಿ ಅವನು ಗದೆ ಶಂಖ ಚಕ್ರಗಳನ್ನ ಧರಿಸ್ಕೊಂಡಿದ್ದಾನೆ. ಆಮೇಲೆ ಕೈಯಲ್ಲಿ ಅವನು ಇದನ್ನ ಬಿಲ್ಲನ್ನು ಇಟ್ಕೊಂಡಿದ್ದಾನೆ ಅವನು. ಅಂತಹ ಅವನು ಮುಕುಂದ ಇದನ್ನಲ್ಲ ಅಂತ ಆನಂದೀನಃ ಅವನು ನಮ್ಮನ್ನೆಲ್ಲರನ್ನೂ ಸಹ ಅವನು ಆನಂದವನ್ನ ಅನುಭವಿಸ್ತಾ ಇದ್ದಾನೆ ಅಲ್ಲಿ. ಅದೇ ಆನಂದವು ನಮಗೂ ಸಿಗುವಂತೆ ಮಾಡ್ಲಿ, ಮೋಕ್ಷಣ ಕೊಡ್ಲಿ ಅಂತ ಆನಂದ ಸಿಗುವಂತೆ ಮಾಡ್ಲಿ. ಅಂತಹ ಮುಕುಂದ ನಮ್ಮನ್ನ ಪುನೀಯಾತ್ ನಮ್ಮನ್ನ ಕಾಪಾಡ್ಲಿ. ಅದೇ ಕ್ಷೀರಾಬ್ದಿಯಲ್ಲಿ ಭಗವಂತ ಕುಳಿತಿದ್ದಾನೆ. ನೀಲಮೇಘ ಶ್ಯಾಮ ಅವನು. ಮೇಲಿಂದ ಮೋಡಗಳು ಹರ್ಷದಿಂದ ತುಂತುರು ಮಳೆಯನ್ನು ಸುರಿಸ್ತಾ ಇದೆ ಅವನ ಮೇಲೆ. ಅವನು ಮೊದಲೇ ಅವನ ಬಣ್ಣಕ್ಕೆ ಸರಿಯಾಗಿ ಆ ಮುತ್ತುಗಳು ಎಲ್ಲ ಎದ್ದು ಹೊಳಿತಾ ಇದೆ. ಅದ್ರ ಮೇಲೆ ಮಳೆಯ ಮುತ್ತುಗಳು ಅದ್ರ ಮೇಲೆ ಕೂತ್ಕೊಳ್ತಾ ಇರುವಾಗ ಇನ್ನೂ ಇದಾಗುತ್ತೆ. ಭಗವಂತನಿಗೆ ಅತ್ಯಂತ ಹರ್ಷ ಸಂಹಿತನಾಗಿದ್ದಾನೆ ಅವನು. ಶಂಖಚಕ್ರ ಗದಾಪಾಣಿಯಾಗಿದ್ದಾನೆ ಅವನು. ಶ್ರೀವಸ್ತ ಕೌಸ್ತುಭನಾಗಿದ್ದಾನೆ ಅವನು.
ಅಂತಹ ಮಂಡಿತಾಂಗ ಅನ್ಬೇಕಾದ್ರೆ ಕೌಸ್ತುಭೈ ಅನ್ಬೇಕಾದ್ರೆ ಒಂದು ರತ್ನ ಶ್ರೀದೇವಿಯನ್ನು ತೋರ್ಬೇಕು ಅಂತ ನಮ್ಮನ್ನ ಪುನೀತನನ್ನಾಗಿ ಮಾಡ್ಲಿ ಅಂತ ಧ್ಯಾನ ಶ್ಲೋಕ. ಇದು ಧ್ಯಾನ ಶ್ಲೋಕ ಅಷ್ಟೇ. ಅದು ಎರಡನೇದು ಅವ್ನು ಹೇಳ್ತಾರೆ ಎಂತಹ ಅವನಪ್ಪ ಅನ್ನು ಮುಂದಕ್ಕೆ ಹೇಳ್ತಾರೆ. ಭೂಪಾದೋ ಯಶ್ಚನಾಭಿಹಿ ವಿಯದಸುರನಿಲ ಚಂದ ಸೂರ್ಯೌಚ ನೇತ್ರೆ ಕರ್ಣಾಭಾಷಾ ಶಿರೋದ್ಯೌರ್ ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೇತಂ ತ್ರಿಭುವನ ವಪುಷಂ ವಿಷ್ಣುಮೀಶನ್ ನಮಾಮಿ. ಕಡೆಗೆ ಈಶಂ ವಿಷ್ಣುನ್ ನಮಾಮಿ. ಈಶನಾದ ಯಾರಪ್ಪ ಇವನು ಅಂದರೆ ಮೇಲೆ ಕ್ಷೀರೋದಂದಿಗಾನವೇ ಎಲ್ಲರಿಗೂ ಈಶನಾದ ವಿಷ್ಣು ಅವನನ್ನ ಅಲ್ಲಿ ಕಾಪಾಡ್ಲಿ ಅಂದ್ರು ಪುಣ್ಯತಿಯಲ್ಲಿ ನಮಾಮಿ ಅಂದ್ಬಿಟ್ಟು ಹೇಳ್ತಾರೆ. ಯಾರಿಗಪ್ಪ ಅಂದ್ರೆ ಭೂಪಾದವ್, ಯಾರ ಒಂದು ಪಾದವೇ ಇಡೀ ಭೂಮಿಯ ಅವನ ಪಾದ. ಆಮೇಲೆ ಯಸ್ಯ ನಾಭಿಹಿ ವಿಯತ್, ಯಾರ ಒಂದು ನಾಭಿ ಇದೆಯಲ್ಲ ಅದು ವಿಯತ್, ಅದೇ ಆಕಾಶ ಅಂತ. ಅದು ಹಿಂದೆ ನಾವು ತಿರುಕುಂದ ಅದು ಹೇಳ್ದಲ್ಲ, ಇನ್ನೊಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾಗಿದೆ ಅಂದ್ಬಿಟ್ಟು ಇವರು ಪರಾಶರ ಭಟ್ರು ಅನುಭವಿಸಿದ್ರು ಅಂದ್ಬಿಟ್ಟು ಅಂತ. ಇನ್ನೊಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಆಯ್ತು ಅನ್ನೋ ತರ ನಾಭಿಯ ಒಂದು ಅಷ್ಟು ದೊಡ್ಡದಾಯ್ತು ಅಂತ. ಅದಕ್ಕೆ ಯಸ್ಯ ನಾಭಿಹಿ ವಿಯತ್, ಯಾರ ಒಂದು ನಾಭಿ ಇದೆಯಲ್ಲ ಅದೇ ಆಕಾಶ, ಇಡೀ ಆಕಾಶ ಅದು. ಆಮೇಲೆ ಅಸುರ ನಿಲಹ, ಆಮೇಲೆ ಚಂದ ಸೂರ್ಯವಚ ನೇತ್ರೆ ಅಂತಂದ್ರೆ ವಿಯತ್ ಅಂದ್ರೆ ಆಕಾಶದಲ್ಲಿ ಅಂದ್ರೆ ಅಸುರ ನಿಲಹ, ಅಲ್ಲಿ ಅಸುರ ಅಂದ್ರೆ ದೇವತೆಗಳು ಅಸುರರು ಅವ್ರೆಲ್ರಿಗೂ ವಾಸವಾಗಿರೋದು, ಚತುರ್ಮುಖ ಬ್ರಹ್ಮಾದಿಯಾಗಿ ಇರುವಂತಹದ್ದು. ಅದೆಲ್ಲವೂ ಸಹ ಅವನ ಒಂದು ನಾಭಿ ಅಂತ ಅದನ್ನ ಅಸುರ ನಿಲ. ಆಮೇಲೆ ಚಂದ ಸೂರ್ಯವಚ ನೇತ್ರ, ಭಗವಂತನ ಕಣ್ಣು ಯಾರು, ಒಂದು ಚಂದ್ರ ಒಂದು ಸೂರ್ಯ. ಅದಕ್ಕೆ ತಿಂಗಳು ಆದಿತ್ಯನು ಏಂದಾರ್ ಪೋಲ್ ಅಂತ ಹೇಳಿದ್ರೆ ಆದ್ರೆ ಇದು ಸೂರ್ಯನು ಮತ್ತು ಚಂದ್ರನೇ ಅವನ ಕಣ್ಣುಗಳು ಅದಕ್ಕೆ. ಆಮೇಲೆ ಕರ್ಣಾಭಾಷೌ ಶಿರೋದ್ಯೌಹು, ಕರ್ಣಾಹ ಆಶಾಹ. ಕರ್ಣವ್ ಅಂದ್ರೆ ಕರ್ಣ ಅಂದ್ರೆ ಕರ್ಣ ಒಂದು ಎರಡು ಕಿವಿಗಳು, ಅದರಿಂದ ದ್ವಿವಚನ. ಕರ್ಣವ್ ಆಶಾಹ ದಿಕ್ಕುಗಳೇ, ಎಲ್ಲಾ ದಿಕ್ಕುಗಳೇ ಅವನ ಕಿವಿಗಳು. ಆಮೇಲೆ ಶಿರೋದ್ಯೌಹು, ಅವನ ತಲೆ ದ್ಯುಲೋಕ, ಅಲ್ಲಿವರೆಗೆ ದ್ಯುಲೋಕ ಜೌಹು. ಆಮೇಲೆ ಮುಖಮಪಿ ದಹನಃ, ಕಡೆಗೆ ಅವನ ಮುಖ ಇದೆಯಲ್ಲ ದಹನ ಅಗ್ನಿ, ಇದೆಲ್ಲ ಸೂರ್ಯ ಪುರುಷೋಕ್ತದಲ್ಲಿ ಬರುತ್ತಲ್ಲ ಅದಕ್ಕೆ. ಆಮೇಲೆ ಅವನ ಭಗವಂತನ ಮುಖದಿಂದ ಅಗ್ನಿ ಬಂತು ಅಂತ. ಆ ತರ ಅವನ ಮುಖವೇ ಅಗ್ನಿ. ಅಗ್ನಿ ಅಂದ್ರೆ ಎಲ್ಲ ಸೂರ್ಯ ಚಂದ್ರ ತೇಜಸ್ಸೇ ಅಗ್ನಿ, ಅದ್ರಲ್ಲಿ ಬರ್ತಂತ. ಅದಕ್ಕೆ ಮುಖಾಭಿದಹನ ಯಸ್ಯ ವಾಸ್ತೇಯಮಬ್ಧಿಹಿ, ಭಗವಂತನಲ್ಲಿ ವಿಸರ್ಜಲ್ಪಟ್ಟಂತಹ ಇದೆ ಮೂತ್ರವೇ ಅಬ್ಧಿಹಿ, ಅದೇ ಸಾಗರವಾಯ್ತಂತೆ. ಅದು ಇಡೀ ಸಾಗರ ಭಗವಂತನ ವಾಸ್ತೆ, ಇದ್ರಲ್ಲಿ ಬರೀ ಊಹೆಗಷ್ಟೇ ಮಬ್ಧಿಹಿ. ಆಮೇಲೆ ಅಂತಸ್ಥಂ ಯಸ್ಯ ವಿಶ್ವಂ, ಕಡೆಗೆ ಅವನ ಅಂತಸ್ಥಂ ಯಾರು ಇರ್ತಾನಲ್ಲ ಅವನ ಇದೆಲ್ಲ ಅವನ ವಾಸಸ್ಥಾನ. ಈಗ ಮೇಲೆ ಹೇಳ್ದಂಗೆ ಕ್ಷೀರಸಾಗರದಲ್ಲಿದ್ದಾನೆ. 3 ವಾಸಸ್ಥಾನ ಭಗವಂತನಿಗೆ. ಒಂದು ಪರಮಪದದಲ್ಲಿ ಒಂದು, ಎರಡನೇದು ಬಂದು ಕ್ಷೀರಾಬ್ಧಿ, ಮೂರನೇದು ಬಂದು ಅಂತರ್ಯಾಮಿಯಾಗಿ ಎಲ್ಲ ಹೃದಯದಲ್ಲೂ ಇರೋದು. 3 ಅವನ ವಾಸಸ್ಥಾನದೊಳದಲ್ಲಿ. ಅದರಲ್ಲಿ ಇಲ್ಲಿ ಅವನು ಹೇಳ್ತಾರೆ ಕಡೆಗೆ ಅಂತಸ್ಥಂ ಯಶ್ಚ ವಿಶ್ವಂ, ಯಾರ ಒಳಗೆ, ಇಲ್ಲಿ ಭಗವಂತನ ಬಹಿರ್ವ್ಯಾಪ್ತಿಯನ್ನು ಹೇಳುತ್ತೆ. ಅಂತಸ್ಥಂ ಭಗವಂತ ನೋಡಿ ಯಾರ್ದು, ಯಸ್ಯ ವಿಶ್ವಂ ಸೂರನರ ಖಗೋ ಭೋಗಿ ಗಂಧರ್ವ ದೈತ್ಯೈಹಿ. ವಿಶ್ವರು ಭಗವಂತ ಯಾರ ಒಳಗೆ ಇಡೀ ಎಲ್ಲವೂ ಸಹ ಇಡೀ ವಿಶ್ವವೇ, ಅದರಲ್ಲಿ ಸುರ ನರ ಅಂದ್ರೆ ಸುರ ದೇವತೆಗಳು, ಮೇಲೆ ಅಸುರ ಹೇಳಿದ್ರು ಅವರು, ಖಗ ಅಂದ್ರೆ ಪಕ್ಷಿಗಳು, ಯಾರ ಮೇಲೆ ಗೋ ಅಂದ್ರೆ ಪ್ರಾಣಿಗಳು, ಭೋಗಿ ಭೋಗ ಅಂತ ಗಂಧರ್ವರು ದೈತ್ಯರು ಎಲ್ಲರೂ ಸಹ ಅದರಲ್ಲಿ ರಾಕ್ಷಸರು ಕಿನ್ನರು ಎಲ್ಲರೂ ಬಂದು ಸೇರ್ಕೊಳ್ತಾರೆ. ಎಲ್ಲರೂ ಭಗವಂತನ ಅಂತಸ್ಥಂ, ಎಲ್ಲರೂ ಭಗವಂತನ ಒಳಗಡೆ ಇದ್ದಾರೆ, ಅವನ ಶರೀರದ ಒಳಗಡೆ ಇದ್ದಾರೆ ಅವನಿಗೆ ಅಂತ. ಆಮೇಲೆ ಅಂತಹ ಚಿತ್ರಂ ರಂ ರಮ್ಯತೇತಂ ತ್ರಿಭುವನವಶಂ ವಿಷ್ಣುವೇಶನ್ ನಮಾಮಿ. ಅಂತಹ ಈಗ ಚಿತ್ರಂ ರಂ ರಮ್ಯತೆ, ಇದು ಒಳಗಡೆ ನೋಡಿ ಭಗವಂತನ ಊಹಿಸ್ಕೊಳ್ಳಿ. ಚಿತ್ರವಾಗಿದಂತೆ, ಚಿತ್ರ ಬರದಾಗಿದಂತೆ ಭಗವಂತನ ಒಳಗಡೆ ಸ್ವರ್ಗಲೋಕ ಭೂಲೋಕ ಎಲ್ಲಾ ಲೋಕಗಳು, ಆ ಒಬ್ಬ ಗಂಧರ್ವ ಲೋಕ ಎಲ್ಲ ಚಿತ್ರ ಬರ್ದಂಗಿದಂತೆ. ಚಿತ್ರಂ ರಮ್, ಅದರಿಂದ ಅವನ ಒಳಗಡೆ ಮನೋಹರವಾಗಿದೆ ಅಂತ. ಅದಕ್ಕೆ ಅದ್ರೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ರಮಿಸ್ತಾ ಇದ್ದಾರೆ ಅಂತ. ಅವಾಗ ರಮ್ಯತೆ ಅವನು ಯಾರು, ತ್ರಿಭುವನ ವಪುಷಂ, 3 ಲೋಕವು. ತ್ರಿಭುವನ ಅಂತ ಹೇಳಿದೆ, ಅನಂತ ಕೋಟಿ ಬ್ರಹ್ಮಾಂಡ ಅಂತ ಹೋಗ್ಬೇಕು. ಸಾಧಾರಣವಾಗಿ ತ್ರಿಭುವನ ಅಂತ ಹೇಳೋದು ರೂಢಿ ಇದರಲ್ಲಿ. ತ್ರಿಭುವನ ಅಂದ್ರೆ 3 ಲೋಕವೇ ಮಾತ್ರ ಅಂತಲ್ಲ, ಇಡೀ ವಿಶ್ವವೇ ಅವನ ವಪುಷಂ, ಅವನ ದೇಹ. ಭಗವಂತನ ದೇಹ ಅಂದ್ರೆ ಇಡೀ ವಿಶ್ವ,
ಅದಕ್ಕೆ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಶ್ರುತಿ ಹೇಳುತ್ತೆ. ಎಲ್ಲವೂ ಸಹ ಅವನಲ್ಲಿ ಅಡಗಿದೆ ಅಂತಿಲ್ಲ ಅಂತಹ ವಿಷ್ಣು ಈಶಂ ಅಂತ ಈಶನಾದಂತ ವಿಷ್ಣುವನ್ನ ನಮಾಮಿ ನಮಸ್ಕಾರ ಮಾಡ್ತೇನೆ. ಇದು ಹೇಳ್ಬೇಕಾದ್ರೆ ಅರ್ಥದೊಂದಿಗೆ ನೀವು ಹೇಳ್ಬೇಕಾದ್ರೆ ಮನಸ್ಸಿಗೆ ಆನಂದ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಇದೆಲ್ಲ ಅರ್ಥ ನಿಮ್ಗೆ ಗೊತ್ತಿರುತ್ತೆ, ಸಾಧಾರಣ ಓದ್ಕೊಂಡಿರ್ತೀರ, ಆದ್ರೂ ನಾನು ಮೇಲಂದು ಹೇಳ್ಕೊಂಡು ಹೋಗ್ತೇನೆ ಕಡೆಗೆ. ಅಲ್ಲಾಂದ್ರೆ ಇಲ್ಲಿ ಭಗವಂತನ ವಿಶ್ವರೂಪವನ್ನು ಧ್ಯಾನ ಮಾಡಬೇಕು ಅಂತ ಎರಡನೇ ಅಷ್ಟೇ. ವಿಶ್ವರೂಪದಲ್ಲಿ ಹೇಗೆ ಭಗವಂತ ಇದರಲ್ಲಿ ಅರ್ಜುನನಿಗೆ ಅವನಲ್ಲಿ ಎಲ್ಲವನ್ನೂ ಕಣ್ಣು ಭಗವಂತ ಅರ್ಜುನ ಭಗವಂತನ ಒಳಗಡೆ ಎಲ್ಲವನ್ನೂ ಕಂಡ ದೇಹದಲ್ಲಿ ಆ ತರ ಒಂದು ವಿಶ್ವರೂಪವನ್ನು ಮನಸ್ಸಲ್ಲಿ ಹೃದಯದಲ್ಲಿ ನಾವು ಒಂದು ನೆನೆಸ್ಕೊಂಡು ಆ ತರ ಭಗವಂತನ ಧ್ಯಾನ ಮಾಡ್ಕೋಬೇಕು ಅನ್ನೋದು ಅರ್ಥ, ಮೇಲಿನ ಅರ್ಥ. ಅದಕ್ಕೆ ಇದನ್ನೇನಂದ್ರೆ ಇನ್ನು ಮುಂದಿನ 4 ಮಂಗಳ ಶ್ಲೋಕಗಳು ಬರುತ್ತೆ. ಅದಕ್ಕೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲವೂ ಸಹ ಭಗವಂತನ ಗುಣಗಳಿಗೆ ಬರ್ತದೆ. ಅದಕ್ಕೆ ಅವನು ಶಾಂತಾಕಾರಂ, ಶಾಂತವೇ ಆಕಾರ ಅಂದ್ರೆ ಮೂರ್ತಿ ವ್ಯಕ್ತದಗೆ. ಶಾಂತ ಅನ್ನೋದೊಂದು ಎರಕ ಹೊಯ್ದ್ರೆ ಒಂದು ಎರಕ ಹೊಯ್ದು ಅಂದ್ರೆ ಏನ್ ಬರುತ್ತೆ ಅಂದ್ರೆ ಭಗವಂತ ಬರ್ತಾನೆ. ಅದಕ್ಕೆ ಶಾಂತಾಕಾರ, ಆಕಾರದಿಂದ ಮೂರ್ತಿ ವ್ಯಕ್ತ, ಶಾಂತಿಯೇ ಮೂರ್ತಿ ವ್ಯಕ್ತ ಅಂತ ಇರೋನವನು. ಆ ಕಡೆಗೆ ಭುಜಗ ಶಯನಂ, ಭುಜಗ ಅಂದ್ರೆ ಇಲ್ಲಿ ನಾವು ತಗೋಬೇಕಾದ್ರೆ ಆದಿಶೇಷ, ಭುಜಗ ಅಂದ್ರೆ ಹಾವು, ಆದಿಶೇಷನ ಶಯನಂ, ಆದಿಶೇಷನ ಮೇಲೆ ಮಲಗಿರುವವನು. ಅದಕ್ಕೆ ಪದ್ಮನಾಭಂ, ಕಮಲವನ್ನೇ ನಾಭೆಯಾಗಿ ಉಳ್ಳವನು ಪದ್ಮನಾಭಂ ಅವನಿಗೆ. ಆಮೇಲೆ ಸುರೇಶಂ, ದೇವತೆಗಳಿಗೆಲ್ಲ ಸುರ ಈಶಂ ಸುರೇಶಂ, ಸುರಾಣಾಂ ಈಶ, ಎಲ್ಲಾ ಸುರರಿಗೂ ಒಡೆಯರಾದವನು ಸುರೇಶಂ. ಅದರಿಂದ ಅವನು ವಿಶ್ವಾಧಾರಂ, ಅವನು ವಿಶ್ವಕ್ಕೆ ಆಧಾರ. ಈ ಒಂದು ಇದರಲ್ಲಿ ಇಡೀ ವಿಷ್ಣು ಸಹಸ್ರನಾಮದ ಅರ್ಥವನ್ನೆಲ್ಲ ಈ ಒಂದು ಶ್ಲೋಕದಲ್ಲಿ ಅಡಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ವಿಶ್ವಾಧಾರಂ, ಇಡೀ ವಿಶ್ವಕ್ಕೆ ಅವನ ಆಧಾರ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಆಮೇಲೆ ಗಗನ ಸದೃಶಂ, ಅವನ ಆಕಾರ ಏನಪ್ಪಾ ಅಂದ್ರೆ ಈಗೆಲ್ಲ ಅವತಾರ ನೋಡಿದ್ವಿ ನಾವು. ಈಗ ವತ್ಸ, ಕೂರ್ಮ, ವರಾಹ, ನಾರಸಿಂಹ, ಆಮೇಲೆ ಇದರಲ್ಲಿವರೆಗೂ ಎಲ್ಲವೂ ಸಹ ಬೃಹದಾಕಾರ. ಇದರಲ್ಲಿ ಜಾಮದಗ್ನೇಯದಲ್ಲಿ ಕ್ರೋಧವೇ ಅದು ಅತಿ ದೊಡ್ಡದು, ಎಲ್ಲದರಲ್ಲೂ ಬೃಹತ್ತು. ಅದರಿಂದ ಗಗನ ಸದೃಶಂ, ಅವನ ಎಷ್ಟಪ್ಪ ಇದು ಅಂದ್ರೆ ಅವನು ಗಗನದಷ್ಟೇ ವಿಶಾಲ, ಊಹಿಸಲು ಸಾಧ್ಯವಿಲ್ಲ ಅಂತ ಅಷ್ಟೇ. ಆಕಾಶದಲ್ಲಿ ಆಕಾಶಷ್ಟು ವಿಶಾಲವಾಗಿರೋ ಎಲ್ಲಿ ಆಕಾಶ ಆ ಕಡೆ ಈ ಕಡೆ ಎಲ್ಲೇನೇ ಇಲ್ಲ. ಅದಕ್ಕೆ ಗಗನ ಸದೃಶಂ. ಅದಕ್ಕೆ ಇಲ್ಲಿ ಉದಾಹರಣೆಗೆ ಗಗನ ಸದೃಶವನ್ನು ಕೊಡು, ಗಗನಕ್ಕೆ ಸದೃಶವಾಗಿದೆ ಕೊಡು, ನಮಗೆ ತಿಳಿಲಿ ಅಂತಾನೆ ತವರ ಆ ಗಗನಕ್ಕಿಂತ ಅವನಿಗಿಂತ ಇವನು ಭಗವಂತ ಚಿಕ್ಕವನು ಅಂತ ಅರ್ಥವಿಲ್ಲ. ಯಾವ್ದಾದ್ರು ವಸ್ತು ಅಂತ ಹೇಳಿದ್ರೆ ಅದು ಒಳಗಡೆ ಇರುತ್ತೆ ಅಂದ್ರೆ ಅದು ಇದಕ್ಕಿಂತ ಚಿಕ್ಕದು ಅಂತ ಬರ್ತಲ್ಲ, ಆ ತರ ಅಲ್ಲ. ಗಗನ ಸದೃಶಂ ಅನ್ನೋದು ನಮ್ಮ ಒಂದು ಬುದ್ಧಿಗೆ ತಿಳಿಲಿ ಅಂದ್ಬಿಟ್ಟು ಗಗನ ಆಕಾಶ ನಮಗೆ ಗೊತ್ತಾಗಲ್ಲ, ಆಕಾಶ ದೊಡ್ಡದಾಗಿದ್ದಾನೆ ಅನ್ಬಿಟ್ಟು ಅಂತ. ಕೋಟ್ಯಾಂತರ ರೂಪಾಯಿ ಅಂತ ಎಷ್ಟೊಂದು ಗೊತ್ತಾಗಿದೆ, ಕೋಟ್ಯಾಂತರ ಅನ್ಬಿಡ್ತೀವಲ್ಲ, ಯಾಕಂದ್ರೆ ನಮ್ಮ ಊಹೆಗೂ ಮೀರಿದ್ದದು. ಆ ತರ ಇಲ್ಲಿ ಗಗನ ಸದೃಶಂ. ಎಂತ ಬಣ್ಣ? ಮೇಘವರ್ಣಂ, ಭಗವಂತನ ಬಣ್ಣ ನೀಲಮೇಘ ಶ್ಯಾಮ, ಮೋಡದ ಬಣ್ಣದಲ್ಲಿದ್ದಾನೆ ಅವನು. ಕಡೆಗೆ ಅವನು ಶುಭಾಂಗಂ, ಅವನೊಬ್ಬನೇ ಶುಭವಾದ ಅಂಗಗಳನ್ನ ಉಳ್ಳವನು. ಪ್ರತಿಯೊಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಯಾವ ಲಕ್ಷಣ ಹೇಳುತ್ತೋ ಅದು ಭಗವಂತನೊಬ್ಬನಿಗೆ ಹೊಂದೋದು, ಇಲ್ಲ ಅವನ ಅವತಾರದ ಸಮಯದಲ್ಲಿ ಅವನಿಗೆ ಹೊಂದತ್ತೆ ತವರ ಬೇರೆ ಯಾರಿಗೂ ಹೊಂದಿಲ್ಲ. ಇಲ್ಲಿ ಶುಭಾಶ್ರಯ ಉಳ್ಳವನು ಅಂತ ನೆನ್ನೆ ಹೇಳಿದ್ದೆ. ಆಶ್ರಯ ಬೇರೆಯವ್ರಿಗೆ, ಶುಭಾಶ್ರಯ ಅನ್ನೋದು ಭಗವಂತನ ಮಾತ್ರ ಹೇಳಕ್ ಸಾಧ್ಯ. ಶುಭಾತೆ ಹಾಗೆ ಎಲ್ಲಾ ಋಷಿಗಳು ಹೇಳಿದ್ದಾರೆ ಅಂತ ಪಾರಾಶರ ಭಟ್ರು ಹೋದ ಹೇಳಿದ್ರೆ, ಶುಭಾಂಗಂ ಅತ್ಯಂತ ಶುಭವಾದ ಅಂಗವನ್ನು ಉಳ್ಳವನು ಕಡೆಗೆ ಅಂತವನು ಉಳ್ಳವನು ಅಂತ ಅಂದ್ರೆ ಶುಭಾಶ್ರಯನೂ ಹೌದು, ಅತ್ಯಂತ ಶುಭವಾದ ಅಂಗಗಳನ್ನು ಉಳ್ಳವನು. ಭಗವಂತನ ಕಣ್ಣು ಕಮಲ, ಕೈಯೂ ಕಮಲ, ಪಾದವೂ ಎಲ್ಲವೂ ಕಮಲ. ಕಮಲ ಅಷ್ಟು ಸುಕೋಮಲ ಸುಂದರ. ಅದಕ್ಕೆ ಶುಭಾಂಗಂ ಅಂದ್ರದಕ್ಕೆ. ಯಾರಪ್ಪ ಅವನು? ಲಕ್ಷ್ಮೀಕಾಂತಂ, ಅದು ಮುಖ್ಯವಾದದ್ದು. ಈ ಭಗವಂತನಿಗೆ ಅತ್ಯಂತ ದೊಡ್ಡ ಹೆಸರು ಲಕ್ಷ್ಮೀಕಾಂತ ಅವನು ಅಂತ. ತಾಯಿಯ ಒಡೆಯ, ಲಕ್ಷ್ಮಿಗೆ ಒಡೆಯ ಅವನು ಲಕ್ಷ್ಮೀಕಾಂತಂ, ತಾಯಿಯನ್ನ ಉಳ್ಳವನು. ಆಮೇಲೆ ಕಮಲ ನಯನಂ, ಪುಂಡರೀಕಾಕ್ಷ ಅವನು, ಕಮಲವನ್ನ ನಯನ ಉಳ್ಳವನವನು. ಕಡೆಗೆ ಯೋಗಿ ಹೃದ್ಯಾನ ಗಮ್ಯಂ, ಅವನು ಯಾವಾಗಲೂ ಯೋಗಿಗಳ ಹೃದಯದಲ್ಲಿ ಧ್ಯಾನ ಗಮ್ಯನಾಗಿರ್. ಅಂದ್ರೆ ಯಾರು ಧ್ಯಾನದಲ್ಲಿ ಅವರೆಲ್ಲರೂ ಯೋಗಿಗಳೇ. ಯೋಗಿಗಳು ಮಾತ್ರ ಬೇರೆಯವ್ರಿಗಿಲ್ಲ ಅಂತ ಅರ್ಥ ಏನು ಅಂದ್ರೆ, ಯಾರು ಭಗವಂತನ ಅಷ್ಟಾಂಗ ಯೋಗದ ಮೂಲಕ ಇದ್ದು ಅವನ ಸಾಧಿಸಿ ಮನಸ್ಸಲ್ಲಿ ಕಂಡುಕೊಳ್ತಾರೋ ಅವರೆಲ್ಲರೂ ಯೋಗಿಗಳೇ. ಅದು ಅಂತಹ ಯೋಗಿಗಳಿಂದ ಅವರಿಗೆ
ಆಮೇಲೆ ಹೃತ್ ಧ್ಯಾನ ಗಮ್ಯಂ, ಅವರ ಹೃದಯದಲ್ಲಿ ಧ್ಯಾನಕ್ಕೆ ಎಟುಕೋವನು, ಗಮ್ಯಂ ಅಂದ್ರೆ ಎಟುಕೋವನು ಅಂತ. ಸಾಧಾರಣ ಭಗವಂತ ಎಟುಕೋದಿಲ್ಲ ಅಂತ ಹೇಳ್ತೀವಲ್ಲ, ಅದು ಯೋಗಿಗಳ ಹೃದಯದಲ್ಲಿ ಸಿಗ್ತಾನೆ, ಒಂದು ಜ್ಯೋತಿ ಸ್ವರೂಪವಾಗಿ ಅವರಿಗೆ ಕಾಣ್ತಾನೆ. ಅವನಿಗೆ ಧ್ಯಾನ ಗಮ್ಯಂ, ಅವರ ತುಂಬಿಕೊಂಡು ಅವರ ಧ್ಯಾನಕ್ಕೆ ಒಂದು ಪರವಸ್ತುವಾಗಿರ್ತಾನೆ ಭಗವಂತ ಅಂತ, ಅವರಿಗೆ ವಸ್ತುವಾಗಿರ್ತಾನೆ ಅವನು. ಕಡೆಗೆ ಅಂತಹ ಯಾರೋ ಅವನು ಭವಭಯಹರಂ, ಎಲ್ಲರ ಭಯವನ್ನು, ಭವ ಅಂದ್ರೆ ಈ ಸಂಸಾರ ಸಾಗರ ಭವ, ಈ ಸಂಸಾರ ಸಾಗರದೆಲ್ಲ ಭಯವನ್ನ ಹೋಗಲಾಡಿಸುವವನು ಭವಭಯಹರಂ. ಈ ಸಂಸಾರ ಸಾಗರದಲ್ಲಿರುವವರ ಭಯಗಳನ್ನು ಹೋಗಲಾಡಿಸುವವನು. ಕಡೆಗೆ ಅವನು ಸರ್ವಲೋಕೈಕನಾಥಂ, ಸರ್ವಲೋಕನಾಥಂ ಅನ್ನಲ್ಲ, ಸರ್ವಲೋಕ ಏಕನಾಥಂ ಅಂತ. ಸರ್ವಲೋಕನಾಥಂ ಅಂದ್ರೆ ಇನ್ನೊಬ್ರು ಇರ್ಬೋದು ಅಂತಲ್ಲ, ಇಲ್ಲ ಇನ್ನೊಬ್ರಿಲ್ಲ, ಎಲ್ಲಾ ಲೋಕಕ್ಕೂ ಒಬ್ಬನೇ ಒಡೆಯ. ಸರ್ವಲೋಕೈಕ, ಏಕ ಅನ್ನೋದು ಅದರಿಂದ ಐಕಾರ ಆಗುತ್ತೆ, ಏಕ ಸಂಧಿನಲ್ಲಿ. ಸರ್ವಲೋಕೈಕನಾಥಂ, ಲೋಕಕ್ಕೆ ಒಡೆಯ ಅಂತಹ ವಿಷ್ಣುವನ್ನ ನಾನು ಒಂದೇ, ನಾನು ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಹೊರಡ್ತಾನೆ. ಅದಕ್ಕೆ ನಂತರ ಇದರಲ್ಲಿ ಮೊದಲು ಕ್ಷೀರಾಬ್ದಿಯನ್ನು ಹೇಳಿದ್ರು, ಆಮೇಲೆ ಅಂತವನು ಯಾರು ಅಂತ ಅವನ್ನೆಲ್ಲ ವರ್ಣನೆ ಮಾಡಿದ್ರು. ಇಲ್ಲಿ ಅವನ ಗುಣಗಳು ಹೇಳಿ ಅವನಿಂದ ಎಲ್ಲವನ್ನು ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿಯನ್ನು ಹೇಳಿದ್ರು. ಇಲ್ಲಿ ಇವಾಗ ಇವನ್ನ ಭಗವಂತನ ಅವನು ಯಾವ ತರ ಹೇಳ್ತಾರೆ ಅಲ್ಲಿ ಹೇಳ್ಬಿಟ್ಟು ಇವಾಗ ಮುಂದಕ್ಕೆ ಅಂತಹ ಇದು ಹೇಳ್ತಾರೆ. ಮೇಘಶ್ಯಾಮಂ ಪೀತ ಕೌಶೇಜವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಸರ್ವಲೋಕೈಕನಾಥಂ ವಿಷ್ಣುಂ ವಂದೇ, ಸರ್ವಲೋಕಕ್ಕೂ ಏಕನಾಥಂ ಹೇಳ್ದಲ್ಲ, ಅದಕ್ಕೆ ಲೋಕೈಕ, ಲೋಕಕ್ಕೆಲ್ಲ ಒಂದೇ ನಾಥನಾದ ವಿಷ್ಣುವನ್ನ ನಾನು ಒಂದೇ. ಮೇಲ್ ಹೇಳ್ದಂಗೆ ಇಲ್ಲೂ ಒಂದೇ, ವಿಷ್ಣುಂ ಒಂದೇ. ಯಾರಪ್ಪ ಅಂದ್ರೆ ಮೇಘಶ್ಯಾಮಂ, ಮೇಘಶ್ಯಾಮನ ನೀರು ಕುಡಿದ ಮೋಡ ಯಾವ ತರ ಕಪ್ಪಗಾಯಿರುತ್ತೋ ಆ ತರ ಬಣ್ಣ ಉಳ್ಳವನು, ಅಂತಹ ಶ್ಯಾಮಲವರ್ಣನಾದವನು. ಪೀತ ಕೌಶೇಯವಾಸಂ, ಪೀತಾಂಬರವನ್ನ ಧರಿಸ್ಕೊಂಡಿದ್ದಾನೆ ಭಗವಂತ, ಅತ್ಯಂತ ಪೀತಾಂಬರಧಾರಿಯವನು ಧರಿಸ್ಕೊಂಡಿದ್ದಾನೆ. ಆಮೇಲೆ ಶ್ರೀವತ್ ಸಾಂಗಂ, ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಒಂದು ಚಿಹ್ನೆ ಇದೆ, ಅಲ್ಲೇ ಲಕ್ಷ್ಮಿಯ ವಾಸಸ್ಥಳ ಅದು. ಶ್ರೀವತ್ ಸಾಂಗಂ, ಶ್ರೀವತ್ಸ ಅನ್ನುವ ವಕ್ಷಸ್ಥಳದಲ್ಲಿ ಧರಿಸ್ಕೊಂಡಿರುವವನು ಅವನು. ಆಮೇಲೆ ಕೌಸ್ತುಭೋದ್ಭಾಸಿತಾಂಗಂ, ಅತ್ಯಂತ ಕೌಸ್ತುವ ಮಣಿಯನ್ನ ಧರಿಸ್ಕೊಂಡಿದ್ದಾನೆ. ಕೌಸ್ತುವ ಮಣಿ ಅನ್ನೋದು ಜೀವಾತ್ಮದ ಸ್ವರೂಪ, ಅಂದ್ರೆ ಕೌಸ್ತುವ ಮಣಿಯನ್ನ ತನ್ನ ಹೃದಯದಲ್ಲಿ ಧರಿಸ್ಕೊಂಡಿದ್ದಾನೆ. ಯಾಕಂದ್ರೆ ಅದರಿಂದಲೇ ಎಲ್ಲಾ ಜೀವಾತ್ಮರು ಭಗವಂತನಿಗೆ ಎಷ್ಟು ಪ್ರಿಯರು ಅಂತ ಗೊತ್ತಾಗುತ್ತೆ. ಜೀವಾತ್ಮರನ್ನ ತನ್ನ ಹೃದಯದಲ್ಲೇ ಇಟ್ಕೊಂಡಿದ್ದಾನೆ ಎಲ್ಲದಿಂದ ಭಗವಂತ. ಅದರಿಂದ ಕೌಸ್ತುಭೋದ್ಭಾಸಿತಾಂಗಂ, ಎಲ್ಲವೂ ಸಹ ಭಾಸಿತ ಅಂದ್ರೆ ತೇಜೋಮಯವಾಗಿದ್ದಾನೆ ಭಗವಂತ ಅದಕ್ಕೆ. ಅದರಿಂದ ಅಂತ ಭಾಷೆಗಳಿಗೆ. ಆಮೇಲೆ ಪುಣ್ಯೋಪೇತಂ ಅಂತ ಹೇಳ್ತಾನೆ, ಅವನು ಎಲ್ಲವೂ ಸಹ ಪುಣ್ಯವನ್ನು ಪುಣ್ಯರಿಂದ ಉಪೇತಂ, ಆವರಿಸಲ್ಪಟ್ಟವನು. ಅಂದ್ರೆ ಪುಣ್ಯ ಪುರುಷರಿಂದ ಅಲ್ಲಿ ಪುಣ್ಯ ಪುರುಷರು ಅಂದ್ರೆ ನಿತ್ಯರು ಮುಕ್ತರು ಅವರೆಲ್ಲ ತಗೋದು, ಅವರಿಂದ ಆವೃತನಾಗಿದ್ದಾನೆ. ಪುಣ್ಯ ಉಪೇತಂ. ಆಮೇಲೆ ಪುಂಡರೀಕ ಆಯತಾಕ್ಷ, ಅವನ ಕಣ್ಣುಗಳನ್ನ ಎಷ್ಟರ ಹೊಡೆದ್ರು ತೃಪ್ತಿ ಇಲ್ಲ ಅದಕ್ಕೆ. ಪುಂಡರೀಕ ಆಯತಾಕ್ಷ, ನೀಳವಾದ ಕಣ್ಣು, ಕಮಲದಂತೆ ಕಣ್ಣು ಹೇಳುದು, ಕಮಲದಂತೆ ಎಳೆದಂತ ನೀಳವಾದ ಕಣ್ಣು. ಆಯತಾಕ್ಷಂ, ಅಷ್ಟರ ಉದ್ದವಾದ ಕಣ್ಣು ಅಂತ ಅವನು. ಅಂತಹ ವಿಷ್ಣುವನ್ನ, ನೀಳವಾದವು ಮತ್ತೆ ಕಾಂತಿಯುಳ್ಳಾದ ಕಣ್ಣುಗಳನ್ನುಳ್ಳವನು ಭಗವಂತ. ಅಂತಹ ಕಣ್ಣುಗಳನ್ನು ಉಳ್ಳಂತಹ ಭಗವಂತನಾದ ಕೃಷ್ಣನನ್ನ ನಾನು, ವಿಷ್ಣುವನ್ನ ನಾನು ಒಂದೇ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರ ಮೇಲೆ ಇನ್ನೆರಡಿದೆ. ಸಶಂಕ ಚಕ್ರಂ ಸಕರೀಟ ಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷ ಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸ ಚತುರ್ಭುಜಂ. ಅವನು ಈಗ ಅವನ ಆಯುಧಗಳನ್ನು ಧರಿಸ್ಕೊಂಡು ವರ್ಣನೆ ಮಾಡ್ತಾರೆ. ಸಹ ಅಂದ್ರೆ ಅವನು ಸಶಂಕ ಚಕ್ರಂ, ಶಂಖದೊಂದಿಗೂ ಚಕ್ರದೊಂದಿಗೂ ಸಹ ಕಿರೀಟವನ್ನ ತೊಟ್ಕೊಂಡಿದ್ದಾನೆ ಅದ್ಯಂತವಾಗಿ. ಕುಂಡಲಂ, ಮಕರ ಕುಂಡಗಳು ಕಿವಿನಲ್ಲಿ ಇದೆ ಅವನಿಗೆ ಅಂತ ಉಳ್ಳವನು. ಆಮೇಲೆ ಸಪೀತ ವಸ್ತು, ಇಲ್ಲಿ ಪೀತ ಅಂದ್ರೆ ಪೀತಾಂಬರದ, ಸಪೀತ ವಸ್ತ್ರ, ಪೀತಾಂಬರ ವಸ್ತ್ರವನ್ನು ಧರಿಸಿದಾನೆ. ಕಡೆಗೆ ಸಹಸೀರುಹೇಕ್ಷಣಂ, ಕಡೆಗೆ ಸರಸೀರುಹ ಅಂದ್ರೆ ಅಂಬುಜ, ಸರಸ್ ಅಂದ್ರೆ ಕಮಲಕ್ಕೆ, ಈ ಕ್ಷಣಂ ಅಂದ್ರೆ ಇದನ್ನ ಉಳ್ಳವನು, ಅರವಿಂದ ಲೋಚನಾದವನು. ಆಮೇಲೆ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತವಂ, ಕಡೆಗೆ ವನಮಾಲ, ಸಹಾರ ವಕ್ಷಸ್ಥಲ ಅಂದ್ರೆ ವನಮಾಲೆಯನ್ನು ವಿದ್ಯೆಯಲ್ಲಿ ಧರಿಸ್ಕೊಂಡಿದ್ದಾನೆ. ಆ ಸ್ಥಳ ಅಂದ್ರೆ ಶೋಭಿ ಕೌಸ್ತುಭಂ, ಕೌಸ್ತುವ ಮಣಿಯನ್ನು ಎದೆಯಲ್ಲಿ ಧರಿಸ್ಕೊಂಡಿದ್ದಾನಂತಹ. ಅಂತಹ ಚತುರ್ಭುಜ, 4 ಭುಜ ಉಳ್ಳಂತಹ ಇದು ವಿಷ್ಣು. ಅಂತಹ ವಿಷ್ಣುವನ್ನ ಶಿರಸ ನಮಾಮಿ, ನಾನು ಶಿರಸಿನಿಂದ ನಾನು ಕುಳಿತಿದ್ದಂದ್ಬಿಟ್ಟು ಒಂದು ಕಡೆಗೆ ಈ
ಈ ಮೇಘಶ್ಯಾಮಂ, ಈ ಶಾಂತಿ, 4 ಶ್ಲೋಕಗಳು ನಮಗೆ ಭಗವಂತನ ಯಾವ ತರ ಇಟ್ಕೊಂಡು ಧ್ಯಾನ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಬಹಳ ಅನುಕೂಲವಾಗಿರುವಂತಹ ಶ್ಲೋಕಗಳು ಇದು. ಅದೇ ತರ ಮುಂದೆ ಛಾಯಾ, ಇದು ಕೆಲವು ಸಮಯದಲ್ಲಿ ಕೆಲಸ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದ ಶ್ಯಾಮಂ ಆಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಕಡೆಗೆ ಅವನು ಅವನ ಛಾಯಾಯಾಮ್, ಛಾಯಾ ಅಂದ್ರೆ ಛಾಯಾ ಅಂದ್ರೆ ಹೇಗೆ ಕಪ್ಪು ಅಂತ ಇಲ್ಲಿ ಅವನು ಅಂಬುದ ಶ್ಯಾಮ, ಅಂಬುದ ಅಂದ್ರೆ ಅಂಬುದ ನೀರು, ಅಂಬುದ ನೀರನ್ನು ಧರಿಸುವ ಮೋಡಕ್ಕೆ ಅಂಬುದ ಅಂತ. ಅಂಬುದ ಶ್ಯಾಮಂ ಅಂದ್ರೆ ಅವನು ನೀಲಮೇಘ ವರ್ಣದಂದಿದಾನ. ಕಡೆಗೆ ಅವನು ಆಯತಾಕ್ಷಂ, ನೀಳವಾದ ಕಣ್ಣುಳ್ಳಿದಾನೆ ಅವನು. ಹಾಗಾಗಿ ಅವನು ಇವನು ಛಾಯಾಯಾಮ್, ಛಾಯೆ ತರ, ಛಾಯೆ ಹೇಗೆ ಕಪ್ಪಾಗಿರ್ತೋ ಆ ತರ ಛಾಯೆ ತರಕ್ಕೆ. ಆಮೇಲೆ ಹೇಮಸಿಂಹಾಸನೋಪರಿ, ಅವನು ಹೇಮಸಿಂಹಾಸನ ಅಂದ್ರೆ ಚಿನ್ನ ಸುವರ್ಣದಿಂದ ಮಾಡಿದ ಸಿಂಹಾಸನ. ಆ ಸಿಂಹಾಸನ ಎಲ್ಲಿ ಕೂತಿದ್ದಾನಪ್ಪ ಅಂದ್ರೆ ಪಾರಿಜಾತಶ್ಚ ಛಾಯಾಯಾಮ್. ಈ ಛಾಯೆ 2 ಕಡೆ ಬರುತ್ತೆ. ಪಾರಿಜಾತದ ನೆರಳಿನಲ್ಲಿ, ಪಾರಿಜಾತ ವೃಕ್ಷ, ಪಾರಿಜಾತ ಇಲ್ಲಿ ಕೃಷ್ಣನಿಗೆ ಹೇಳೋದು, ಪಾರಿಜಾತ ವೃಕ್ಷನಲ್ಲಿ ನೆರಳಿನಲ್ಲಿ ಛಾಯಾಯಾಮ್. ಇಲ್ಲಿ ಹೇಮಸಿಂಹಾಸನ ಉಪರಿ, ಚಿನ್ನ ಸಿಂಹಾಸನದ ಮೇಲೆ ಇದರಲ್ಲಿ ಕುಳಿತುಕೊಂಡಿದ್ದಾನೆ ಅವನು. ಆಸೀನಂ ಕೂತ್ಕೊಂಡಿದ್ದಾನೆ. ಅದಕ್ಕೆ ಅವನು ಚಂದ್ರಾನನಂ, ಚಂದನ ತರ ಅವನ ಮುಖ ಇದಾಯ್ತರ ಮೇಲೆ. ಚತುರ್ಬಾಹುಂ, 4 ಭುಜವುಳ್ಳವನವನು. ಶ್ರೀವತ್ಸಾಂಕಿತ, ಅಲ್ಲಿ ಎದೆಯಲ್ಲಿ ಶ್ರೀವತ್ಸವನ್ನ ಅಂಕಿತವಾಗಿದ್ದಾನಂತ. ವಕ್ಷಸಂ, ಎದೆ ತನ್ನ ವಕ್ಷಸ್ಥಳದಲ್ಲಿ ಶ್ರೀವತ್ಸಾಂಕಿತನಾಗಿದ್ದಾನೆ. ಅದರಲ್ಲಿ ತಾಯಿ ವಿರಾಜಮಾನಳಾಗಿದ್ದಾಳೆ ಅವಳು. ಅಂತಹ ಇವನು ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಇಲ್ಲಿ ಏನ್ ಮಾಡಿದ್ದಾನೆ, ಇಲ್ಲಿ ಅವತಾರದ ಸಂಬಂಧ ಹೇಳೋದು ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ. ಇಲ್ಲಿ ರುಕ್ಮಿಣೀ ಸತ್ಯಭಾಮೆಯ ಜೊತೆಯಲ್ಲಿ ಅಲ್ಲಿ ಪಾರಿಜಾತ ವೃಕ್ಷವನ್ನು ಆಮೇಲೆ ಅಲ್ಲಿಂದ ದೇವಲೋಕದಿಂದ ತಂದಿರ್ತಾನಲ್ಲ, ದೊಡ್ಡ ವೃಕ್ಷ ಅದು, ದೊಡ್ಡ ಛಾಯೆ ಅದು. ಆ ಛಾಯೆಯಲ್ಲಿ ಇವನು ರುಕ್ಮಿಣೀ ಸತ್ಯಭಾಮೆಯ ಜೊತೆಯಲ್ಲಿ ಚತುರ್ಭುಜನಾಗಿಯೇ ಇಲ್ಲಿ ಆಸೀನಂ ಕೂತಿರುವಂತಹ ಅವನನ್ನ ಕೃಷ್ಣಂ ಆಶ್ರಯೇ, ಅಂತಹ ಕೃಷ್ಣನ ನಾನು ಆಶ್ರಯಿಸ್ತೇನೆ ಅನ್ಬಿಟ್ಟು ಈ ಈ 6-7 ಶ್ಲೋಕಗಳು ಸಹ ಧ್ಯಾನ ಶ್ಲೋಕಗಳು. ಇದು ಇಲ್ಲಿಗೆ ಈ ಧ್ಯಾನ ಶ್ಲೋಕ ಮುಗಿಯುತ್ತೆ. ಈ ಧ್ಯಾನ ಶ್ಲೋಕ ಯಾಕೆ ಇದೆಲ್ಲ ಸುಲಭವಾಗಿರೋದ್ರಿಂದ ವ್ಯಾಖ್ಯಾನ ಮಾಡಲಿಲ್ಲ. ನಿಮಗೆ ತಿಳಿದಿರಲಿ, ಕೆಲವೆಲ್ಲ ನೀವು ಓದಿ ತಿಳ್ಕೊಂಡಿರ್ಬೋದು, ಆದ್ರೂ ನಿಮಗೆ ತಿಳಿದಿರಲಿ ಅಂತ ಈ ಶ್ಲೋಕದ ಅರ್ಥಗಳನ್ನು ಹೇಳಿದೆ. ಇನ್ನು ಮುಂದಕ್ಕೆ ನಾವು ನೇರವಾಗಿ ಇದು ಕೊಡೋಣ, ವ್ಯಾಖ್ಯಾನ ಕೊಡೋಣ. ಇದರಲ್ಲಿ ತುಂಬಾ ವಿಷಯ, ಕೆಲವಕ್ಕೆ ಬಹಳ ದೀರ್ಘವಾಗಿ ವ್ಯಾಖ್ಯಾನಗಳು ಹೋಗುತ್ತೆ. ಅದರಿಂದ ನಾನು ನೋಡ್ಬಿಟ್ಟೆ ಓದ್ತಾ ಇದ್ದ ಅದೆಲ್ಲ ತುಂಬಾ ಸಮಯ ಆಗುತ್ತೆ. ಮುಖ್ಯವಾದ ವಿಷಯಗಳನ್ನ ಇಟ್ಕೊಂಡು ಅದನ್ನ ಮಾತಾಡಿ. ಈಗ ವಿಶ್ವಂ ಒಂದಕ್ಕೆ ಶಂಕರಾಚಾರ್ಯದ 20 ಪೇಜ್ ವ್ಯಾಖ್ಯಾನ ಇದೆ. ಅವ್ರು 20 ಪೇಜ್ ತಗೊಂಡೋಗಿ ಅವರು ವಿಶ್ವಂ ಅನ್ನೋದಕ್ಕೆ ತುಂಬಾ ಇದಾಗಿ ತಗೊಂಡೋಗ್ತಾರೆ. ಅವರು ಕಡೆಗೆಲ್ಲ ಅದ್ವೈತವನ್ನು ಸೇರಿಸ್ತಾರೆ. ಹಾಗಾಗಿ ತುಂಬಾ ದೀರ್ಘವಾಗಿ ಹೋಗ್ತಾರೆ. ಪರಾಶರ ಭಟ್ಟದ್ದು ಬಹಳ ದೀರ್ಘವಾಗಿದೆ ಅಂತ, ಕೆಲವು ವಿಷಯಗಳಲ್ಲಿ ಮಾತ್ರ ದೀರ್ಘವಾಗಿದೆ. ಇನ್ನು ಇದರಲ್ಲಿ ಮಾಧ್ವರದು ದೀರ್ಘವಾಗಿದೆ ಇದಂತದ್ದು. ಹಾಗಾಗಿ ಮುಖ್ಯವಾಗಿ ಇದರಲ್ಲಿ ಯಾವ್ಯಾವ್ದು ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು ಪರಾಶರ ಭಟ್ರು ಇವರು ಶಂಕರ ಹೇಳಿದ್ದು, ಪರಾಶರ ಭಟ್ರು ಹೇಳಿದ್ದು ಎರಡನ್ನು ತೆಗೆದಾಕ್ಬಿಡ. ಅದು ಇಲ್ಲಿ ನಮಗೆ ಪ್ರಸ್ತುತವಲ್ಲ. ಅದು ಸಿದ್ಧಾಂತ ಅಧ್ಯಯನ ಮಾಡುವಾಗ ನೋಡ್ಕೋಬಹುದು. ಅದನ್ನ ಮುಖ್ಯವಾದ ಮೇಲಿನ ಅರ್ಥ ಏನ್ ಹೇಳಿದ ಅದನ್ನ ಮಾತ್ರ ತಗೊಂಡು ನಾನು ಅದನ್ನ ಎಪ್ಟಮೈಸ್ ಮಾಡ್ಬಿಡಿ. ಇಲ್ದಾರೆ ಪೂರ್ಣವಾಗಿ ಓದ್ತಾ ತುಂಬಾ ಸಮಯ ಆಗುತ್ತೆ. ಯಾಕಂದ್ರೆ 3-4 ಈಗ ಮದ್ದೂರು ವ್ಯಾಖ್ಯಾನ ಸೇರ್ಕೊಳ್ಳುತ್ತೆ ಇವಾಗ. ಅದರಿಂದ 4 ವ್ಯಾಖ್ಯಾನಗಳನ್ನು ಹೇಳ್ಬೇಕು ಅನ್ನೋ ಸಮಯವಾಗುತ್ತೆ. ಅದನ್ನ ಮುಖ್ಯವಾದ ಅಂಶಗಳನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಅದನ್ನ ನೀವು ಇದ್ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ MNK ಬಂದಿದ್ದಾನೆ ಇವತ್ತು ಇಲ್ಲ, ನಮ್ಮ MNK ನಮ್ಮ ಕ್ಲಾಸಲ್ಲಿ ಬರ್ತಾರಲ್ಲ MN ಕೃಷ್ಣಮೂರ್ತಿ, ಅವನ ಮೊಮ್ಮಗಳು 10 ವಯಸ್ಸು 11 ವಯಸ್ಸು ಇರ್ಬೇಕು ಮಗು. ಈಗಾಗಲೇ 270 ಏನೋ ಹೇಳಿದೆ ಆಗ್ಲೇ. ಅದು ಅವ್ರ ತಾಯಿ ಹೇಳ್ಕೊಡ್ತಾರಂತ ಹೇಳ್ಕೊಟ್ರು ಯೂಟ್ಯೂಬ್ ಅಲ್ಲಿ ಮಾಡ್ತಾರೆ. ತುಂಬಾ ಇಂಗ್ಲಿಷ್ ನಲ್ಲಿ ಚಿಕ್ಕದಾಗಿ ಅದ್ಭುತವಾಗಿ ಒಂದೊಂದು ನಾಮಕ್ಕೂ ತುಂಬಾ ಅದ್ಭುತವಾಗಿ ಇಂಗ್ಲಿಷ್ ನಲ್ಲಿ ಒಂದು 3 ನಿಮಿಷ 4 ನಿಮಿಷ ಅಷ್ಟೇ
ಒಂದೊಂದು ಇದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿ. ಬೇಕಾದ್ರೆ ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ಕೇಳಿ. ಚಿಕ್ಕ ಮಗು ಬಹಳ ಚೆನ್ನಾಗಿ ಹೇಳಿದೆ, ಅದು ಇಂಗ್ಲಿಷ್ ನಲ್ಲಿ ಎಪಿಟಮೈಸ್ ತುಂಬಾ ಚಿಕ್ಕದಾಗಿ ಅದನ್ನ ಹೇಳಿ ತುಂಬಾ ಧೈರ್ಯವಾಗಿ ಒಂದು ಸ್ವಲ್ಪ ಇದಿಲ್ದಾನೆ ಹೇಳ್ಕೊಟ್ಟಿದ್ರು, ಅದು ಹೇಳೋದು ಬೇಕಲ್ಲ. ತುಂಬಾ ಚೆನ್ನಾಗಿ ತಾನೇ ತುಂಬಾ ಚೆನ್ನಾಗಿ ತಿಳ್ಕೊಂತಾರೆ. ಅವ್ರು ಕೇಳಿದ್ರೆ ಇಷ್ಟು ಚೆನ್ನಾಗಿ ತಿಳ್ಕೊಂಡ್ರೆ ಅನ್ನೋ ತರ ಆಗುತ್ತೆ. ಹೇಳ್ಕೊಟ್ಟಿದ್ದಾರೆ ಅಂತ. ಆದ್ರೂ ಸಹ ಅದು ಒಳ್ಳೆ ಒಂದು ಭೇದ ತುಂಬಾ ಚೆನ್ನಾಗಿದೆ. ಅದು ಶಾರ್ಟ್ ಅಂಡ್ ಸ್ವೀಟ್ ಅಂತಾರಲ್ಲ ಆ ತರ. ಈಗ 277 ಏನೋ ಬಂದಿದ್ದಾಳೆ ಅದು. ನಾನು ಯಾವಾಗ ಕೇಳ್ತೀನಿ, ಯಾವ್ದಾದ್ರು ಕೇಳ್ತೀನಿ, ಅದು ನಾವು ಕಳಿಸ್ತಾನೆ ಅದಕ್ಕೆ ಕೇಳ್ತೀನಿ. ಲಿಂಕ್ ಇಂದ ನಾನು ಕಳಿಸ್ಕೊಡ್ತೀನಿ, ಬೇಕಾದ್ರೆ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಹೇಳಿದಾಳೆ. ಮಕ್ಕಳಾದ್ರಿಂದ ಯಾರು ಹೇಳ್ದಂತೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಹೇಳಿದೆ ಮಗು. ಕಳಿಸ್ಕೊಡ್ತೀನಿ ಕೇಳಿ ಅದನ್ನ. ಅಫ್ಕೋರ್ಸ್ ನಾವು ಹೇಳೋದು ದೀರ್ಘವಾಗುತ್ತೆ, ತುಂಬಾ ಚಿಕ್ಕದಾಗಿ ಏನ್ ಬೇಕು ಅಂತ ಅದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅದ ಅರ್ಥವನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಬಹಳ ಧೈರ್ಯವಾಗಿ ಯೂಟ್ಯೂಬಲ್ಲಿ ಬರ್ತಾ ಇದೆ. ತುಂಬಾ ಧೈರ್ಯವಾಗಿ ತುಂಬಾ ಚೆನ್ನಾಗಿ ಒಂದು ಸ್ವಲ್ಪ ಕಾಲಿತ್ಯವಿಲ್ಲದೆ ಸಲೀಸಾಗಿ ಹೇಳ್ಕೊಂಡು ಹೋಗಿದ್ದಾಳೆ. ತುಂಬಾ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾಳೆ. ಎಲ್ಲ ಇವತ್ತು MN ಕೃಷ್ಣಮೂರ್ತಿ ಬಂದಿದ್ರೆ ಅವನು ಕಳ್ಸಕ್ಕೆ ಹೇಳ್ತಾ ಇದ್ದೆ. ಇಲ್ಲಿ ಮೊದಲನೇ ಶ್ಲೋಕ ಏನ್ ಮಾಡೋಣ ಅಂದ್ರೆ, ಒಂದೊಂದು ಶ್ಲೋಕಕ್ಕೆ ಶ್ಲೋಕವನ್ನು ತಗೊಂಡು ಅನುಷ್ಠುಪ್ ಛಂದಸ್ಸಿರೋದ್ರಿಂದ ಒಂದು ಶ್ಲೋಕಕ್ಕೆ ಪರಾಶರ ಭಟ್ರು ಹೇಳಿದ್ದಾರೆ, ಪೂರ್ತ ಶ್ಲೋಕ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಶಂಕರ ಏನ್ ಹೇಳಿದ್ದಾರೆ, ಮಾಧುರ ಏನ್ ಹೇಳಿದ್ದಾರೆ, ಆ ತರ ಒಬ್ಬೊಬ್ರದ್ದು ಹೋಗೋಣ. ಆದಷ್ಟು ಎಲ್ಲಾನು ಎಪ್ಟಮೈಸ್ ಮಾಡಿ ಚಿಕ್ಕ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಅವಾಗ ತಾನೇ ಮುಗಿಯುತ್ತೆ, ಇಲ್ಲದ್ರೆ ಸಾಧ್ಯವಿಲ್ಲ. ಇದಕ್ಕೆ ಇನ್ನೊಂದು ವಿಶೇಷ ಅಂದ್ರೆ, ಇದಕ್ಕೆ ಈ ನಿರುಕ್ತ ಅಂತ ಒಂದಿದೆ. ಇದು ಯಾರು ಬರೆದ್ರು ಗೊತ್ತಿಲ್ಲ. ಇದಕ್ಕೊಂದು ನಿರುಕ್ತ ಅಂದ್ರೆ ನಮ್ಮ ವೇದಾಂಗದಲ್ಲಿ ಬರೋ ನಿರುಕ್ತ ಅಲ್ಲ, ಆ ನಿರುಕ್ತ ಅಲ್ಲ, ಬಟ್ ಅದೇ ತರ ನಿರುಕ್ತ ಅಂದ್ರೇನೆ ಪದದ ನಿರ್ವಚನ ನಿರುಕ್ತ ಅಂತ. ವೇದಗಳಲ್ಲಿರೋ ಪದವನ್ನ ನಿರ್ವಚನ ಮಾಡಿರೋ ಯಾಸ್ಕರು, ಅದಕ್ಕೆ ಅಲ್ಲಿ ವೇದಾಂಗವಾಗಿ ನಿರುಕ್ತ ಬಂತು. ಇಲ್ಲಿ ಆ ನಿರುಕ್ತವನ್ನೇ ಅದನ್ನೇ ಇಟ್ಕೊಂಡು ಸ್ವಲ್ಪ ಅದನ್ನೇ ಬೇಸಾಗಿ ಇಟ್ಕೊಂಡು ಈ ವಿಷ್ಣು ಸಹಸ್ರನಾಮದಲ್ಲಿ ಬರೋದಕ್ಕೆ ಇಲ್ಲಿ ಒಂದು ನಿರುಕ್ತ ಒಬ್ರು ಬರೀತಾರೆ. ಅಂದ್ರೆ ಏನು ಅಂತ ದುರ್ದೈವನ ಯಾರು ಬರೆದು ಅಂತ ಅವ್ರು ತಮ್ಮ ಹೆಸರು ಮಾಡಲಿಲ್ಲ, ಪೂರ್ತಿ ಸಿಕ್ಕಿದೆ. ಅದಕ್ಕೆ ಉತ್ತಮ ಸ್ವಾಮಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ನಿರುಕ್ತವನ್ನು ತಗೊಳ್ಳೋಣ ಇವಾಗ. ಅದರಿಂದ ಮುಖ್ಯವಾದ ಭಟ್ಟರ ಭಾಷ್ಯ ಇವರು ಮಾಡ್ಕೊಂಡು ಆ ನಿರುಕ್ತದಲ್ಲಿ ಹೇಳಿದೆ. ಇವರೆಲ್ಲ ಹೇಳಿದ್ರೆ ಹೆಚ್ಚು ಕಡಿಮೆ ನಿರುಕ್ತದಲ್ಲೇ ಬರುತ್ತೆ. ಆ ನಿರುಕ್ತದಲ್ಲೂ ಸಹ ಅದನ್ನು ಹೇಳ್ಕೊಂಡು ಹೋಗೋಣ. ಹಾಗಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ಈಗ ಮೊದಲನೇ ಇದಕ್ಕೆ ವಿಶ್ವಂ ವಿಷ್ಣುರ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಕೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಮತ್ತು ಪರಾಶರ ಭಟ್ರನ್ನ ಹೇಳ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗೋಣ. ಅದಕ್ಕೆ ತುಂಬಾ ಎಪಿಟೈಮೈಸ್ ಮಾಡಿದ್ದು ಒಂದು ವರ್ಷನ್ ಇದೆ, ಆದ್ರೆ ಅಷ್ಟು ಎಪಿಟೈಮೈಸ್ ಅದು ತುಂಬಾ ಚಿಕ್ಕದು. ಎಲ್ಲೆಲ್ಲಿ ಬೇಕೋ ಅದನ್ನ ತಗೊಳ್ಳೋಣ. ಅದಲ್ಲಿ ವಿನಯಕ್ಕೆ ಇದಕ್ಕೆ ಇದರಲ್ಲಿ ಸ್ವಲ್ಪ ಹೇಳ್ಕೊಂಡು ಹೋಗೋಣ. ನಮ್ಮ ಶ್ರೀನಿವಾಸ ದೇಶಕಾಚಾರ ಅಂತ ಈಗ ಇಲ್ಲ ಪಾಪ ಪರಮಪದಸ್ಪಟ್ರು, ಅವರು ಆಸ್ಥಾನ ವಿದ್ವಾನ್ ಆಗಿದ್ರು. ಅವರು ಭಗವದ್ಗುಣ ದರ್ಪಣೆ ಮಾಡಿದ್ದಾರೆ. ತುಂಬಾ ಚಿಕ್ಕದ ಮಾಡಿ ಚೆನ್ನಾಗಿದೆ ಬರೆದಿದ್ದಾರೆ. ಅದನ್ನು ಸಹ ಇಟ್ಕೊಳ್ಳೋಣ. ಅದಕ್ಕೆ ಇಲ್ಲಿ ನಾ ಹೇಳ್ಬೇಕಾದ್ರೆ ಸಹಸ್ರನಾಮದ ಇದನ್ನು ಹೇಳ್ತೀನಿ, ನೀವು ಒಬ್ಬರು ಬರ್ಕೊಳ್ತಾ ಹೋಗ್ಬೋದು. ಹಾಗೆ ಪುಸ್ತಕದಲ್ಲಿ ಸಿಕ್ಕಿದ್ರು ನೀವು ಯಾರ ಇಟ್ಕೊಂಡು ಬರ್ಕೊಳ್ತಾ ಹೋಗಿ. ಅದರಲ್ಲಿ ಬರ್ಕೊಳ್ತಾ ಹೋದಂದ್ರೆ ನಿಮಗೂ ಬರ್ದಂಗ ಆಗುತ್ತೆ. ಒಂದ್ಸಲ ನಾಳೆ ನಿಮಗೆ ಪಾರಾಯಣ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇದಕ್ಕೆ ಮೊದಲು ವಿಶ್ವಂ, ಇದಕ್ಕೆ ವಿಶ್ವಾಯ ನಮಃ ಅನ್ಬಿಟ್ಟು ಅಂತ ಪರಾಶರ ಭಟ್ರು ಮತ್ತೆ ಮಾಧವರ ಎಲ್ಲರೂ ವಿಶ್ವಾಯ ಅಂತ ಬರೀತಾರೆ. ಶಂಕರ ಮಾತ್ರ ವಿಶ್ವಸ್ಮೈ ಅಂತ ಮಾಡಿದ್ದಾರೆ, ವಿಶ್ವಸ್ಮೈ ನಮಃ ಅಂತ ತಗೊಂಡಿದ್ದಾರೆ. ಬಾಕಿದೆಲ್ಲ ವ್ಯತ್ಯಾಸ ಇಲ್ಲ ಇದರಲ್ಲಿ. ಇಲ್ಲಿ ವಿಶ್ವಾಯ ನಮಃ ವಿಶ್ವಸ್ಮೈ, ಯಾಕೆಂದ್ರೆ ಆ ಪದವನ್ನ ಇವರು ಅಕಾರ ಅಂತ ಪುನಃ ವಿಶ್ವ ಅಂತ ಅದು ಅಕಾರ ಅಂತ ನಪುಂಸಕಲಿಂಗ ತಗೊಂಡ ಅಂದ್ರೆ ಚತುರ್ಥಿ ವಿಭಕ್ತಿ ವಿಶ್ವಾಯ ಅಂತ ಬರುತ್ತೆ. ಅದೇ ವಿಶ್ವಂ ಅಂತ ಮಕಾರಾಂತವಾಗಿ ತಗೊಂಡ್ರೆ ಅವಾಗ ಚತುರ್ಥಿ ವಿಶ್ವಸ್ಮೈ ಅಂತ ಬರುತ್ತೆ. ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಪದವನ್ನ ಅದು ಆ ವಿಶ್ವಂ ಅಂತ ಪದವನ್ನ ತಗೊಂಡ ಅಂದ್ರೆ ವಿಶ್ವಸ್ಮೈ ಆಗುತ್ತೆ. ಅಲ್ಲಿ ವಿಶ್ವ ಅಂತ ತಗೊಂಡ್ರೆ ಇಲ್ಲಿ ವಿಶ್ವಂ ಅನ್ನೋ ದ್ವಿತೀಯ ವಿಭಕ್ತಿ ಆಗುತ್ತೆ. ಅವಾಗ ವಿಶ್ವಾಯ ಅಂತ ಆಗುತ್ತೆ. ಅದು ಆ ವಿಶ್ವ ಶಬ್ದದಿಂದ ತಗೊಂಡಿದೆ ಅಂತ ಆ ತರ ಇವರು ತಗೊಂಡಿದ್ದಾರೆ, ಮಾಧುರ ಅದೇ ತಗೊಂಡಿದ್ದಾರೆ. ಅದಕ್ಕೆ ವಿಶ್ವಾಯ ನಮಃ ಅಂತ, ಇಲ್ಲಿ ವಿಶ್ವಸ್ಮೈ ನಮಃ, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಮೊದಲನೇ ಇದು. ಅದಕ್ಕೆ ಇಲ್ಲಿ ಇವರು ಅದ್ಭುತವಾಗಿ ಒಂದು ಅಲ್ಪೀಟ್ಗೆ ಹಾಕ್ತಾರೆ. ಇದಕ್ಕೆ ಮುಂಚೆ ನಾನು ಹೇಳ್ಬೇಕಾದ್ರೆ ಏನ್ ಹೇಳ್ತೀನಿ ಅಂತಾರೆ, ಅಥ ಪಂಚಸಿದ್ಧಾಂತ ನಿಷ್ಠಾ ನಿರ್ಣಯೇನ ಪರವ್ಯೂಹ ವಿಭವ ವಿಶೇಷ ಸ್ವನಾಮ ಅರ್ಥೋಪಕರಣ ಔಚಿತ್ಯಂ ಅಪೌನುರುಕ್ತ ಪ್ರಭೃತಿಭಿಃ ನ್ಯಾಯೈಃ ವ್ಯವಸ್ಥಾಪ್ಯ ವ್ಯಾಕರಣ ನಿರುಕ್ತ ಆರ್ಷ ನಿರ್ವಚನ ಪ್ರಸ್ಥಾನೇನ ನಾಮಾನಿ ನಿರುಚ್ಯಂತೆ ಅಂತ ಹೇಳಿದ್ರು. ಅಂದ್ರೆ ಈ ಸಹಸ್ರನಾಮಕ್ಕೆ ಒಂದು
ದೀರ್ಘವಾದ ಒಂದು ಈಗ ವಿವರಣವನ್ನ ಕೊಟ್ಬಿಟ್ರು. ಈಗ ಅವ್ರು ಮುನ್ನೋಡಿಯನ್ನು ಕೊಟ್ಬಿಟ್ರು ಅದಕ್ಕೆ. ಅದಾದ್ಮೇಲೆ ಈಗ ಹೇಳ್ತಾರೆ ಪಂಚಸಿದ್ಧಾಂತ ನಿಷ್ಠ. ಪಂಚಸಿದ್ಧಾಂತ ಅಂತ ಇಲ್ಲಿ 2-3 ಅರ್ಥ. ಒಂದು ಮುಖ್ಯವಾದದ್ದು ಪಾಂಚರಾತ್ರ ಆಗಮದ ಪ್ರಕಾರ. ಪಾಂಚರಾತ್ರ ಆಗಮದಲ್ಲಿ ಬರುವಂತಹದ್ದು, ಇಲ್ಲ ಅರ್ಥ ಪಂಚಕದಲ್ಲಿ ಭಗವಂತನ ರೂಪ ಅಂತ ಬರ್ತಲ್ಲ, ಭಗವಂತನ ಸ್ವರೂಪ ತಿಳ್ಕೊಬೇಕು ಅಂತ ಅದನ್ನೂ ತಗೋಬಹುದು. ಅದಲ್ಲದೆ ಪರಾವ್ಯೂಹ ಹೇಳ್ತಾರಲ್ದ, ಇದರಲ್ಲಿ ಈ ನಾಮಗಳು ಎಲ್ಲಿ ಬರುತ್ತೆ? ಎಲ್ಲಾ ಬರುತ್ತೆ. ಪರಾವ್ಯೂಹ, ವ್ಯೂಹ, ಅಂತರ್ಯಾಮಿ, ಅರ್ಚೆ, ಈ 5 ಆ ಪಂಚವೂ ಆಗುತ್ತೆ. ಪಂಚನಿಷ್ಠ ಆ 5 ಬರುತ್ತೆ. ಅದರಲ್ಲಿರುವ ಎಲ್ಲ ಅಂದ್ರೆ ಅರ್ಚಾಮೂರ್ತಿಯ ನಾಮಗಳು ಬರುತ್ತೆ, ಅಂತರ್ಯಾಮಿಯವರ ನಾಮ ಬರುತ್ತೆ, ಪರಾವ್ಯೂಹ ಎಲ್ಲವೂ ಅದ್ರಲ್ಲಿ ಬರುತ್ತೆ. ಅದರಿಂದ ಅದಿಲ್ಲ ಇದಕ್ಕೆ. ಆಮೇಲೆ ಸ್ವನಾಮ ಅರ್ಥ ಪ್ರಕರಣ ಕಡೆಗೆ ಎರಡೂ ಸಹ ನಾಮಗಳಲ್ಲಿ ಯಾವುದಲ್ಲೂ ಸಹ ಔಚಿತ್ಯ ಅಪನೋವೃತ್ತ ಅಂದ್ರೆ ಪುನರುಕ್ತಿ ಇರಬಾರ್ದು. ಅಂದ್ರೆ ಕೆಲವು ಹೇಳ್ಬಾರ್ದು ಪುನರುಕ್ತಿ ಇಲ್ಲದೆ ತರ. ಪುನರುಕ್ತಿ ಯಾಕಂದ್ರೆ 1ನೇ 2 ಸಲ ಅಂದ್ರೆ ಪುನರುಕ್ತಿ ಆದ್ರೆ ಅದೊಂದು ದೋಷ ಹೇಳ್ತೊಳ್ಳುತ್ತೆ. ಯಾವ್ದ್ರಲ್ಲಿ ಇದರಲ್ಲಿ ಶಾಸ್ತ್ರಗಳಲ್ಲಿ ಪುನರುಕ್ತಿ ದೋಷ ಅಂತ ಹೇಳುತ್ತೆ. ಎಲ್ಲಿ ಪುನರುಕ್ತಿ ಹೇಳ್ಬೋದು ಅಂದ್ರೆ ಎಲ್ಲಿ ಒತ್ತಿ ಹೇಳಬೇಕು ನಾವು, ಒತ್ತಿ ಹೇಳ್ಬೇಕಾದ ಕಡೆಯಲ್ಲಿ ಆಗ ಪುನರುಕ್ತಿ ದೋಷವಿಲ್ಲ. ಅಲ್ಲಿ ಅರ್ಥ ಒಂದೇ. ಒತ್ತಿ ಯಾಕೆ ಹೇಳ್ತೆ ಅಂದ್ರೆ ಮಾಡಬೇಕು 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 ಅಂತ ಹೇಳ್ದ ಅಂದ್ರೆ ಅದು ಅವಾಗ ಒತ್ತಿ ಅದಕ್ಕೆ ಕೊಡೋದಕ್ಕೆ ಹೇಳುವಾಗ ಆವಾಗ ಬಾಕಿ ಸಮಯದಲ್ಲಿ ಪುನರುಕ್ತಿ ದೋಷ ಅಂತ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಇದರಲ್ಲೂ ಪುನರುಕ್ತಿ ದೋಷ ಅಂದ್ಬಿಟ್ಟು ಒಂದ್ಸಲ ಹೇಳಿ ಇನ್ನೊಂದ್ಸಲ ಹೇಳಿದ್ರೆ ದೋಷ ಅಂತ ಅದು ಹೇಳ್ಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ ಅಪನೋರುಕ್ತ ಪ್ರಗತಿವೆ. ಅದನ್ನ ಔಚಿತ್ಯ ಪುನರುಕ್ತಿ ಇಲ್ಲದೆ ಇರೋದು ಅದು ಔಚಿತ್ಯವನ್ನ ತೋರಿಸ್ಕೊಂಡು ಅದನ್ನ ನ್ಯಾಯ ಇಟ್ಕೊಂಡು ವ್ಯವಸ್ಥಾಪ್ಯ, ಅದಕ್ಕೆ ಅದನ್ನ ವ್ಯವಸ್ಥಾಪಗೊಳಿಸಿ. ಹೇಗೆ ವ್ಯವಸ್ಥಾಪಗೊಳಿಸ್ತೇನೆ ಅಂತ ಹೇಳ್ತಾರೆ. ವ್ಯಾಕರಣ ನಿರುಕ್ತ, ಆರ್ಷ ನಿರ್ವಚನ. ಈ ಆರ್ಷ ನಿರ್ವಚನ ಅದು ಆ ನಿರುಕ್ತ ವೇದದಲ್ಲಿ ಇರೋದು. ಆರ್ಷ ವೇದಗಳಲ್ಲಿ ಯಾವ ತರ ಒಂದು ಪದಗಳಿಗೆ ವ್ಯುತ್ಪತ್ತಿ ಏನ್ ಮಾಡಿ ತೋರಿಸಿದ್ದಾರೆ ಅದನ್ನ. ಆಮೇಲೆ ಪ್ರಸ್ಥಾನೇನ ನಾಮಾನಿ ಕಡೆಗೆ ಅದಕ್ಕೆ ಇದನ್ನ ಪ್ರಸ್ಥಾನೇನ ಅಂದ್ರೆ ಇಲ್ಲಿ ಅನೇಕ ಋಷಿಗಳು ನಿರುಕ್ತ ಎಲ್ಲ ಬರೆದಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ಋಷಿಗಳು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾಮಾನಿ ಇರುಚ್ಚಂತೆ. ಆ ನಾಮಗಳಿಗೆ ಭಗವಂತ ನಾಮಗಳಿಗೆ ಅರ್ಥಗಳನ್ನ ಅರ್ಥಗಳು ಹೇಳಲ್ಪಡುತ್ತವೆ. ಹೇಳ್ತೀನಿ ಅಂತ ಹೇಳೋದಿಲ್ಲ ಅವರು, ಅರ್ಥಗಳು ಹೇಳಲ್ಪಡುತ್ತವೆ ಅನ್ಬಿಟ್ಟು ಪೀಠಿಕೆ ಹಾಕೊಂಡು ಇದಕ್ಕೆ ಮುಂಚೆ ಹೇಳ್ತಾರೆ. ಅದಕ್ಕೆ ವಿಶ್ವಂ ಅಂದ್ಬಿಟ್ಟು ಹೇಳ್ತಾರೆ. ವಿಶ್ವಂ ಅನ್ನೋದಕ್ಕೆ ಮೊದಲನೇ ಪದ ವಿಶ್ವಂ. ಇದರಲ್ಲಿ ವಿಶ್ವಂ ಅನ್ನೋದು ಇಲ್ಲಿ ಇವರು ಹೇಳ್ತಾರೆ ತತ್ತಪೂರ್ವಂ ಸರ್ವತೋಮುಖಂ ಭಗವತಃ ಪೂರ್ಣತ್ವಂ ಆಹ ವಿಶ್ವಂ. ವಿಶ್ವಂ ಅಂದ್ರೆ ಏನಪ್ಪ ಅಂದ್ರೆ ಪೂರ್ಣತ್ವ. ವಿಶ್ವಂ ಅನ್ನೋದು ಪೂರ್ಣತ್ವ. ಭಗವಂತನ ವಿಶ್ವಂ ಅನ್ನೋ ಬದಲಿ ಭಗವಂತನ ತಿಳಿಸಿದ್ರೆ ಏನಂತ ಪೂರ್ಣತ್ವವನ್ನು ತೋರಿಸುತ್ತೆ. ಭಗವಂತ ಎಲ್ಲದರಲ್ಲೂ ಸಹ ಪೂರ್ಣತ್ವವನ್ನ ತೋರಿಸ್ಕೊಡುತ್ತೆ. ಇದಕ್ಕೆ ಈ ಪೂರ್ಣತ್ವಕ್ಕೆ ಪೂರ್ಣವಾದ ಬರುತ್ತೆ. ಇದನ್ನ ಮಾಧ್ವ ಸಿದ್ಧಾಂತ ತೆಗಿತಾರೆ. ಅದರಿಂದ ಅಲ್ಲಿ ಹೇಳ್ತೀನಿ. ಆಗ 2 ಸಾರಿ ಒಂದೇ ಸಾರಿ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಪೂರ್ಣತ್ವ ಮಹ ಆಗ ಹೇಳ್ತಾರೆ. ಕಡೆಗೆ ವಿಶತಿ ಅವಯವಾನ್ ಇತಿ ಅರ್ಥ. ವಿಷಧಾತು ವಿಶತಿ ಎನ್ನುವಾಗ ವಿಷಧಾತಿಗೆ ಏನು ಅಂದ್ರೆ ಪ್ರವೇಶ ಮಾಡೋದು ಅಂದ್ರೆ ವಿಷ ಪ್ರವೇಶನೆ ಅಂತ ಧಾತು. ಅದಕ್ಕೆ ಅದರಲ್ಲಿ ಇಲ್ಲಿ ಏನಂದ್ರೆ ವಿಷ ಅವಯವಾನ್ ಇತಿ, ಎಲ್ಲ ಅವಯವಗಳಲ್ಲೂ ಪ್ರವೇಶ ಮಾಡೋದ್ರಿಂದ ವಿಶ್ವಂ ವಿಶ್ವ ಅನ್ನೋದೇನು ಅಂದ್ರೆ ವಿಶ್ವ ಅನ್ನೋ ದೊಡ್ಡ ಲೋಕ ಅಂತ ನಾವು ಹೇಳ್ಕೊಂಡಿದೀವಿಲ್ಲ, ಅದೊಂದು ಅರ್ಥ. ಅದು ಬೇರೆ. ಇಲ್ಲಿ ವಿಷ ಅನ್ನೋದು ಅದು ಬರೋದಿದ್ದಾರೆ ವಿಷ ಪ್ರವೇಶನೆ. ಅದರಿಂದ ಈ ಅಂದ್ರೆ ವಿಷ ಪೂರ್ಣ ಅನ್ನೋದೊಂದು ಬರ್ತಾ ಆಯ್ತು. ಈಗ ವಿಷ ಪ್ರವೇಶನೆ ಅದೊಂದು ಬರ್ತದೆ. ಅದಕ್ಕೆ ಅಂದ್ರೆ ಎಲ್ಲಾ ಅವಯವಗಳಲ್ಲೂ ಪ್ರವೇಶ ಮಾಡ್ತಾನೆ ಭಗವಂತನ. ಪ್ರವೇಶ ಮಾಡೋದು ಎಲ್ಲಾ ಅಂಗಗಳಲ್ಲೂ ಅವಯವಗಳಲ್ಲೂ ಭಗವಂತನ ಪ್ರವೇಶ ಮಾಡ್ತಾನೆ. ಅದಕ್ಕೆ ಅವರು ಅನೇಕ ವ್ಯಾಕರಣ ನಿವೃತ್ತಿ ಕೊಟ್ಟಿದ್ದಾರೆ. ನಾವು ವ್ಯಾಕರಣಕ್ಕೆ ಹೋಗೋದು ಬೇಡ. ಅದಕ್ಕೆ ಯಾವ ಧಾತು ಯಾವ ಪ್ರತ್ಯಯ ಅದು ವ್ಯಾಕರಣ ಬೇಕಾದವ್ರಿಗೆ ಅನುಭವಿಸೋದಕ್ಕೆ ಆದ್ರಿಂದ ಬರುತ್ತೆ. ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಯಥಾ ಮೋಕ್ಷ ಧರ್ಮೇ ಸಂಯಮಾಯ ಪಂಚಶಿಖ ಅನ್ನಂದ್ರೆ ಮೋಕ್ಷ ಧರ್ಮದಲ್ಲಿ ನಾ ಹೇಳಿರುವಂತಹದ್ದು. ಅದರಲ್ಲಿ ಪಂಚಶಿಖ ಅನ್ನುವಂತ ಒಂದು ಋಷಿ ಅವರೇನ್ ಮಾಡ್ತಾರೆ, ಪಂಚಶಿಖ ಮಹರ್ಷಿಗಳು ಹೇಳ್ತಾರೆ. ಅವ್ರು ಹೇಳ್ತಾರೆ ಅದರಲ್ಲಿ ಹೇಳೋದನ್ನ ಹೇಳ್ತಾರೆ. ಅವರೇನ್ ಹೇಳ್ತಾರೆ, ವೇಷನಾಥ್ ವಿಶ್ವಂ ಇತಿ ಆಹುಹು ಲೋಕಾನಾಂ ಕಾಶಿ ಸತ್ತಮಃ ಅನ್ಬಿಟ್ಟು ಹೇಳ್ತಾರೆ. ಕಡೆಗೆ ಆವಾಗ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಅವರು ಏನು ಅಂದ್ರೆ ಕಾಶಿಯ ಪ್ರಭುವೆ ಅನ್ಬಿಟ್ಟು ಮಾಡ್ತಾರೆ. ಕಾಶಿ ಸತ್ತಮಃ ಇದು ಕಾಶಿರಾಜನಿಗೆ ಹೇಳೋದು. ಅದರಿಂದ ಅವನು ಹೇಳ್ತಾನೆ, ಅವನು ಲೋಕಾಂಶ ವೇಷನಾಥ್ ವಿಶ್ವಂ. ವೇಷನ ಅಂದ್ರೆ ಪ್ರವೇಶ ಮಾಡೋದು, ವಿಷ ಪ್ರವೇಶ ಲೋಕವನ್ನ ಪ್ರವೇಶ ಮಾಡೋದ್ರಿಂದ ಭಗವಂತ
ಸೃಷ್ಟಿ ಮಾಡಿ ಅದನ್ನ ಪ್ರವೇಶ ಮಾಡೋದ್ರಿಂದ ಅವ್ರು ಹೇಳ್ತಾರೆ ವೇಷನಾಥ್ ವಿಶ್ವಂ ಇತಿಹಾಹು, ಅವನು ಭಗವಂತ ಲೋಕವನ್ನು ಸೃಷ್ಟಿ ಮಾಡಿ ಪ್ರವೇಶ ಮಾಡೋದ್ರಿಂದ ಅವನಿಗೆ ವಿಶ್ವಂ ಅಂತ ಹೆಸರು ಅಂತ ಅಲ್ಲಿ ಪಂಚಶಿಖ ಋಷಿಗಳು ಮೋಕ್ಷ ಧರ್ಮದಲ್ಲಿ ಮಾಡಿದ್ದನ್ನು ತೆಗೆದು ತೋರಿಸ್ತಾರೆ ಅದಕ್ಕೆ ಅದಂತ ಹೇಳ್ತಾರೆ ಹೇಳ್ತಾರೆ. ಆಮೇಲೆ ಕಡೆಗೆ ಅದನ್ನ ಹೇಳ್ತಾರೆ, ಅವನು ಯಾತಕ್ಕಪ್ಪ ಅವನು ಹೇಳ್ತಾರೆ, ಅವನು ಭಗವಂತ ಅವನು ಯಾವುದಕ್ಕೂ ಸಹ ಎಲ್ಲಾ ಗುಣಗಳು ಪರಿಪೂರ್ಣ ಅಂತ ಹೇಳ್ತಾರಲ್ಲ ಮೇಲೆ ಪೂರ್ಣ ಅದಕ್ಕೆ ಅದು ಹೇಳ್ತಾರೆ ಸ್ವಾಭಾವಿಕ ಅನವಧಿಕಾತಿಶಯ ಮಾಂಗಲ್ಯ ಏಕತಾನೈ ಸ್ವರೂಪ ರೂಪ ಗುಣ ವಿಭವೈ ಪರಿಪೂರ್ಣ ಇತಿ ಅರ್ಥ. ಭಗವಂತನ ಪರಿಪೂರ್ಣ ಪೂರ್ಣಂ ಅಂತ ಹೇಳಿದ್ರೆ ಏನಪ್ಪ ಯಾವ್ದು ಪೂರ್ಣ ಅಂದ್ರೆ ಅವನಿಗೆ ಸ್ವಾಭಾವಿಕವಾಗಿಯೇ ಯಾರು ಕಷ್ಟಪಟ್ಟು ಸಂಪಾದನೆ ಮಾಡಿದಲ್ಲ ಸ್ವಾಭಾವಿಕವಾಗಿ ಅಥವಾ ಅನವಧಿಕಾತಿಶಯ ಮಾಂಗಲ್ಯ ಅವನಿಗೆ ಎಲ್ಲವೂ ಸಮಗ್ರವಾಗಿರೋ ಭಗವಂತ. ಅವನ ಕಲ್ಯಾಣ ಗುಣಗಳಿಗೆ ಮಿತಿಯೇ ಇಲ್ಲ. ಅವನ ಮಾಂಗಲ್ಯ ಅವನ ಏಕತಾನೈಹಿ ಸ್ವರೂಪ ಗುಣ, ಅವನಿಗೆ ಸ್ವರೂಪ ರೂಪ ಗುಣವ ವಿಭು ಎಲ್ಲವೂ ಸಹ ಅವನಿಗೆ ಆಗಿರೋದಂತೂ ಎಲ್ಲದಲ್ಲೂ ಪರಿಪೂರ್ಣನಾಗಿರುವವನು ಪರಿಪೂರ್ಣ ಇತಿ ಅರ್ಥ ಅಂದ್ಬಿಟ್ಟು ಎಲ್ಲದಲ್ಲೂ ಗುಣಗಳಲ್ಲೂ ಪರಿಪೂರ್ಣನಾಗಿರೋದ್ರಿಂದ ಅವನಿಗೆ ವಿಶ್ವಂ ಅನ್ನೋದು ಅಂತ ಹೇಳಿದ ಕಡೆಗೆ ಅದನ್ನ ಹೇಳ್ತಾರೆ. ಕಾಸ್ತಾನ್ ವಚನಾತ್ವಾತ್ ಅಸ್ಯ ಆದೌ ಅನವಚ್ಛೇದ್ಯ ಮಹಾವಿಭೂತಿ ಭೂತ್ವಿತಸ್ಯ ಸಂಕೀರ್ತನ ಯೋಗತ್ವಾಚ ಅಂತ ಹೇಳ್ತಾ ಕಡೆಗೆ ಅವನಿಗೆ ಭಗವಂತನ ಕಾರ್ಸ್ನಾಥ್ ಅಂದ್ರೆ ಅತ್ಯಂತ ಹೆಚ್ಚದು, ಅದರಿಂದ ಆ ವಚನ ಅಂದ್ರೆ ಅದನ್ನ ಅಪರಿಮಿತವಾದದ್ದು ಅನ್ನೋ ಅದರಿಂದ ಅದರಿಂದ ಆದೌ ಅನವಚ್ಛೇದ್ಯ ಅವನು ಆದವಂದ ಆದಿ ಅನವಚ್ಛೇದ್ಯ ಅವನ ಛೇದವನ್ನ ಮಾಡೋದಕ್ಕೆ ಭಗವಂತನ ಯಾವುದರಲ್ಲೂ ಸಹ ಒಂದು ವಿಭೂತಿ ಮಾಡೋಕೆ ಸಾಧ್ಯವಿಲ್ಲದವನವನು ಅಂತಹ ಅವಳಿಗೂ ಇದೆಲ್ಲ ಆಶಯ ಚೆನ್ನಾಗಿ ಕಲ್ತ್ಕೊಳ್ಳಿ, ಇವಾಗ ಸೇರ್ಕೊಳ್ಳಿ, ಆನ್ಲೈನ್ ಇರುತ್ತೆ. ಸೇರ್ಕೊಳ್ಳಿ ಕ್ಲಾಸ್ ಹೇಳಿ ಸರ್. ಥ್ಯಾಂಕ್ ಯು ಆಯ್ತು ಆಯ್ತು ಅದರಿಂದ ಅವನು ಸಂಕೀರ್ತನ ಯೋಗತ್ವಾಚ ಅವನ ಮಹಾವಿಭೂತಿ ಇದೆಯಲ್ಲ ಸಂಕೀರ್ತನಕ್ಕೆ ಯೋಗತ್ವಾಚ ಅವನ ಒಬ್ಬನಿಗೆ ಇವರ ಯೋಗ್ಯತೆ, ಅವನ ಸಂಕೀರ್ಣ ಮಾಡೋದಕ್ಕೆ ಯೋಗ್ಯತೆ ಉಳ್ಳವನು, ಆದ್ರಿಂದ ವಿಶ್ವಂ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾ ಕಡೆಗೆ ಇದಿಷ್ಟು ಅವರ ಒಂದು ಇದು ವ್ಯಾಕರಣ ಇರುತ್ತೆ, ಅವರ ಇದನ್ನು ತಗೊಂಡಿರುವಂತ ವಿಶ್ವಂ ಶಬ್ದಕ್ಕೆ ಅವರು ಹೇಳಿರುವಂತಹ ಇದು ಅದರಲ್ಲಿ ನಿರುಕ್ತವೂ ಬರುತ್ತೆ. ಅದಕ್ಕೆ ಆ ನಿರುಕ್ತದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಅನೇಕ ಇದನ್ನು ಕೇಳಿದ್ದಾರೆ, ಅವರು ಇದನ್ನು ಕೋಟ್ ಮಾಡಿದ್ದಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂತ ಶ್ರುತಿನೇ ಹೇಳಿದೆ. ಈ ಜಗತ್ ಸರ್ವಂ ಎಲ್ಲವೂ ಸಹ ಈಶಾವಾಸ್ಯ ಈಶನಿಂದ ಆವಾಸ್ಯ ಆವರಿಸಲ್ಪಟ್ಟಿದೆ ಪ್ರವೇಶಿಸಲ್ಪಟ್ಟಿದೆ ಅಂತ ಈಶಾವಾಸ್ಯ ಒಬ್ಬರು ಶುರುವಾಗದೆ ಆ ಪದದಿಂದ ಅದನ್ನು ಸಹ ಅದರಿಂದ ಅವನು ಎಲ್ಲವನ್ನೂ ಪ್ರವೇಶ ಮಾಡಾಗ ಅದನ್ನು ತೆಗೆಸ್ತೋ ಕಡೆಗೆ. ಅದರಿಂದ ಇದಕ್ಕೆ ಹಿಮೇಕಂ ದೈವತಂ ಲೋಕೇನ ಉತ್ತರವಾಗಿ ಕೊಟ್ರಲ್ಲ ಅವಾಗ ಈಶಾವಾಸ್ಯವಿದಂ ಅನ್ನೋದ್ರಿಂದ ವಿಶ್ವಂ ಅನ್ನೋ ಪದದಿಂದ ಅದಕ್ಕೆ ಉತ್ತರವನ್ನ ಸಿಕ್ದಂಗ ಆಯ್ತು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಿರುಕ್ತ ಅಂತ ಹೇಳಿದ್ನಲ್ಲ, ನಿರುಕ್ತದಲ್ಲಿ ಯಾವ ತರ ಮಾಡಿದ ಅಂದ್ರೆ ವಿಶ್ವಂ ಸರ್ವತ್ರ ಪೂರ್ಣತ್ವಾತೆ ಸ್ವರೂಪ ಗುಣ ವೈಭವೈಹಿ ಅದನ್ನೇ ಇಲ್ಲಿ ಮಾಡಿದ್ರು. ನಿರುಕ್ತದ್ರೆ ಏನಂದ್ರೆ ವಿಶ್ವಂ ಸರ್ವತ್ರ, ಇದು ನಿರುಕ್ತ ಬಂದಿದ್ದು ಆಮೇಲೆ ಪರಾಶರ ಭಟ್ರ ವ್ಯಾಖ್ಯಾನ ಇಟ್ಕೊಂಡು ನಿರುಕ್ತ ಬರೋದು. ಅದರಿಂದ ಸರ್ವತ್ರ ಪೂರ್ಣತ್ವ, ಎಲ್ಲಾ ಕಡೆಯೂ ಪೂರ್ಣತ್ವ, ಅವನು ಪೂರ್ಣತ್ವ ಇದ್ದೇ ಇರೋದಿಲ್ಲ ಭಗವಂತ, ಎಲ್ಲಾ ಕಡೆಯೂ ಪೂರ್ಣತ್ವ. ಯಾವ್ದ್ರಲ್ಲಿ ಸ್ವರೂಪ ರೂಪ ಗುಣ ವಿಭವಿ, ಅವನ ಸ್ವರೂಪದಲ್ಲಾಗ್ಲಿ ಗುಣದಲ್ಲೇ ಆಗ್ಲಿ ವಿಭವದಲ್ಲಾಗ್ಲಿ ಎಲ್ಲದಲ್ಲೂ ಪರಿಪೂರ್ಣನಾದವನು, ಆದ್ದರಿಂದ ಅವನು ವಿಶ್ವಂ ಅನ್ನೋದಕ್ಕೆ ಇದೊಂದು ಆಮೇಲೆ ವಿಷ್ಣು ಅಂತ ಬರುತ್ತೆ. ಇವಾಗ ಇದಕ್ಕೆ ಓಂ ವಿಷ್ಣವೇ ನಮಃ, ಓಂ ವಿಶ್ವಾಯ ನಮಃ ಮತ್ತು ಎರಡನೇದು ಓಂ ವಿಷ್ಣವೇ ನಮಃ. ಮೇಲ್ ನೋಡಕ್ ಒಂದೇ ತಗೋಣ, ಏನಪ್ಪ ಅಲ್ಲಿ ಮೇಲ್ ನೋಡುವಾಗ ಎಲ್ಲದಲ್ಲೂ ಪ್ರವೇಶ ಮಾಡಿರುವವನು ಇಲ್ಲ ಇರೋ ಅಂತ ಹೇಳಿದಲ್ಲಿ ವಿಷ್ಣು ಅನ್ನುವಾಗ ಅವಾಗ ಅಲ್ಲಿ ವಿಷ್ಣುಗೆ ವ್ಯತ್ಯಾಸ ಏನು ಅಂತಂದ್ರೆ
பாருங்க சாக்கேத் அவனை ஃபோன் பண்ணிருப்பாரு கட்டாய சாக்கேத் ஃபோன் பண்ணு சாக்கேத் இருக்கும் அக்ஷதா நம்பர்ல வந்து என்னப்பா பாட்டு மாசம் ஆத்மான இது 5 நிமிஷத்துல வரேன்னு சொல்லு அவனே சொல்லு சாக்கி தாத்தா கிளாஸ்ல இருக்கா 5 மினிட்ஸ் வரேம்மா நானே ஃபோன் பண்றேன் 5 மினிட்ஸ் ஃபோன் பண்றேன் ஸ்டக் ஆயிட்டு இருக்கியா நீ ಮಗ ಅವನ ದಮ್ಮಿಯಾಗದಲ್ಲಿ ಎಲ್ಲಾರು ಸ್ಟ್ರಕ್ ಆಯ್ತು ಅಂದ್ರೆ ಫೋನ್ ಮಾಡ್ಬಿಡ್ತಾನೆ ಅದರಿಂದ ವಿಷ್ಣು ಅನ್ನುವಾಗ ಅವನು ಇದು ಹೇಳ್ತಾರೆ ವಿಭವಾನು ಪ್ರವೇಶನೇನ ತಾವತ್ ಪಿಶಿನಷ್ಟಿ ವಿಷ್ಣು ಇತಿ ಸ್ವವಿಭೂತಿ ಭೂತಂ ಚಿದಚಿತ್ ಆತ್ಮಕಂ ಸರ್ವಂ ಇತಿ ಸರ್ವಂ ದಿಶತಿ ಇತಿ ಯಥಾ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂದ್ರೆ ಈ ಭಗವಂತ ಈ ವಿಶ್ವವೇ ಒಂದು ಲೀಲೆ ಭಗವಂತನಿಗೆ ಆ ವಿಶ್ವ ಒಂದು ಲೀಲೆಯನ್ನ ಪ್ರವೇಶ ಮಾಡೋದ್ರಿಂದ ಅವನನ್ನ ವಿಶೇಷವಾಗಿ ಅವ್ರು ಹೇಳ್ತಾರೆ ಅದಕ್ಕೆ ವಿಷ್ಣು ಅಂತ ಕರೀತಾರೆ ಅಂತ ಹೇಳ್ಬೇಕು ಅಂದ್ರೆ ಈ ಚರಾಚರಾಚಕಾತ್ಮದ ಈ ಜಗತ್ತೆಲ್ಲ ಅವನದೇ ಸೃಷ್ಟಿ ಆ ಎಲ್ಲಾ ಭೂತಗಳನ್ನು ಅವನು ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ಬೋದು. ಹಾಗಿದ್ದ ಅಂದ್ರೆ ಅವಾಗ ಒಂದು ಪ್ರಶ್ನೆ ಬರುತ್ತೆ ಅದರಲ್ಲಿ ವಿಶ್ವಂಗೂ ಅದು ಹೇಳಿದ್ರಲ್ಲ ವಿಶ್ವ ಪ್ರವೇಶನೆ ಬಂತಲ್ಲ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಮೇಲ್ನೋಟಕ್ಕೆ ಒಂದೇ ಅರ್ಥ, ಆದ್ರೆ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ವಿಶ್ವ ಪ್ರವೇಶನೆ ಹೇಳಿದ್ವಿ, ಇಲ್ಲಿ ಪ್ರವೇಶನವೂ ಉಂಟು. ವಿಶಲ್ ವ್ಯಾಪ್ತಿ ಅಂತ ಇದ್ರಲ್ಲಿ ವಿಶಲ್ ವ್ಯಾಪ್ತಿ ಅಂದ್ರೆ ವಿಶಲ್ ವ್ಯಾಪ್ತಿಯಿಂದ ಬಂದ ಧಾತುವಿಂದ ಬಂದಿರೋದು. ಅದು ವಿಶ್ವ ಪ್ರವೇಶನೆ ವಿಶ್ವ ಧಾತುವಿಂದ ಬಂದಿರೋದು ವಿಶ್ವ. ಇದು ವಿಶಲ್ ಧಾತುವಿಂದ ಬಂದಿರೋದು ಇದು ಅಂದ್ರೆ ವ್ಯಾಪ್ತಿ ಅಂದ್ರೆ ಎಲ್ಲಾ ಕಡೆಯೂ ಇದ್ದಾನೆ. ಬರೀ ಪ್ರವೇಶ ಮಾತ್ರ ಅಲ್ಲ, ಪ್ರವೇಶ ಮಾಡದೇ ಇರೋ ಜಾಗದಲ್ಲೂ ಸಹ ಇದ್ದಾನೆ. ಹಾಗಾಗಿ ಎರಡೂ ಒಂದೇ ಅಲ್ಲ, ಇದು ಬೇರೆ. ಇದು ವಿಷ್ಣು ಅನ್ನೋದು ವಿಶ್ವಂಗಿಂತ ಇನ್ನೂ ಹೆಚ್ಚು, ಎಲ್ಲಾ ಕಡೆಯೂ ವ್ಯಾಪ್ಕೊಂಡಿದ್ದಾನೆ. ಈಶಾವಾಸ್ಯ ಮಿದಂ ಸರ್ವಂ ಅನ್ನೋದು ಇದಕ್ಕೆ ಹೆಚ್ಚು ಹೊಂದುತ್ತೆ ವಿಷ್ಣು ಶಬ್ದಕ್ಕೆ. ಎಲ್ಲಾ ಕಡೆಯೂ ಪ್ರಾಣಿಗಳಲ್ಲಿ ಬಗ್ಗೆ ಒಳಗಡೆ ಇರೋದಲ್ದೇನೆ ಹೊರಗಡೆನೂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದೇ ವಿಷ್ಣುವಿನ ಅರ್ಥ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ, ಒಳಗಡೆ ಹೊರಗಡೆ ಎಲ್ಲವನ್ನೂ ವ್ಯಾಪಕ ಮಾಡೋದ್ರಿಂದ ವ್ಯಾಪ್ಯ ನಾರಾಯಣ ಸ್ಥಿತನಾಗಿದ್ದಾನೆ. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ, ಎಲ್ಲಾ ಚರಾಚರ ಭೂತ್ವಕ್ಕೆ ಒಳಗಡೆ ಹೊರಗಡೆಯೂ ವ್ಯಾಪ್ತವಾಗಿರೋದ್ರಿಂದ ವಿಷ್ಣು. ಅದಕ್ಕೆ ವಿಷ್ಣು ಅಂದ್ಬಿಟ್ಟು ಅದನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಇವೆರಡೂ ಸಹ ಇದು ಎರಡು ಇದು ಮುಂದಕ್ಕೆ ಬರುತ್ತೆ ಅಂದ್ಬಿಟ್ಟು ಅಂತ ಈ ಭಗವಂತನ ಒಂದು ಮೊದಲು ವಿಶ್ವವನ್ನು ಹೇಳ್ಬಿಟ್ರು, ಅಲ್ಲಿಂದ ಬರುತ್ತೆ. ಅದರಲ್ಲಿ ಇದು ನಾನು ನಿಮ್ಗೆ ಹೇಳಿಲ್ಲ, ಯಾಕೆಂದ್ರೆ ಬೇರೆಯವರ ವ್ಯಾಖ್ಯಾನದಲ್ಲಿ ಬರೋದು ಕಾಮನ್ ಆಗಿರೋದು ಬಿಟ್ಬಿಟ್ಟಿದ್ದೀನಿ, ರಿಪೀಟ್ ಆಗೋದು ಬೇಡ ಅಂತ. ಕೆಲವು ಕಾರಣ ಕಾರ್ಯ ಅದೆಲ್ಲ ಶಂಕರದ ಭಾಷೆಯಲ್ಲಿ ಬರುವ ತಗೊಂಡು ಅದನ್ನ ಇಲ್ಲಿ ಇವ್ರು ಮಾತ್ರ ಹೇಳೋದು ವಿಶೇಷವಾಗಿ ಮಾತ್ರ ತಗೊಂಡು ಹೇಳ್ತಾ ಇದ್ದೀನಿ ನನಗೆ ಅದರಲ್ಲಿ. ಅದರಿಂದ ಇಲ್ಲಿ ಅವನು ಶ್ರುತಿ ಹೇಳ್ತಾರೆ. ಇದಕ್ಕೆ ಶ್ರುತಿಯನ್ನ ಕೊಟ್ಟು ಮಾಡ್ತಾರೆ. ವಿವೇಶ ಭೂತಾನಿ ಚರಾಚರಾಣಿ ವಿವೇಶ, ಎಲ್ಲ ಭೂತ ಚರ ಅಚರಗಳು ಎಲ್ಲವನ್ನು ವಿವೇಶ ಅನುಪ್ರವೇಶ ಮಾಡಿದ ಭಗವಂತ ಅಂತ ಹೇಳ್ತಾರೆ. ಆಮೇಲೆ ಅಚರದಲ್ಲಿ ಇನ್ನೂ ಬರುತ್ತೆ, ತದೇವಾನುಪ್ರಾವಿಶತೆ, ಸೃಷ್ಟಿ ಮಾಡ್ಬಿಟ್ಟ ಅದು ನಿರುಕ್ತ. ಆಮೇಲೆ ಯಾವುದೋ ಮೊದಲು ತ್ಯಚ್ಚ, ಅದು ತ್ಯತ್ ಎರಡು ಆಯ್ತು. ಅವನು ಚರ ಅಂದ್ರೆ ಅದರಲ್ಲಿ ಚರ ಮತ್ತು ಅಚರ ಎರಡು ಆಯ್ತು. ಸಚ್ಚ ತ್ಯಚ್ಚ ಭವತೆ ನಿರುಕ್ತಂಚ ನಿಲಯನಂಚ ಅಂತ ಹೇಳ್ಬೇಕಾಗೆ ತದೇವ ಅನುಪ್ರವಿಶ್ಯ, ಯಾವುದನ್ನ ಸೃಷ್ಟಿ ಮಾಡೋದ್ನೋ ಎಲ್ಲವೂ ಸಹ ಅದರಲ್ಲಿ ಅವನು ಅನುಪ್ರವೇಶ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಕಡೆಗೆ. ಆಮೇಲೆ ಅದು ಹೇಳ್ತಾರೆ, ವ್ಯಾಪ್ಯ ಸರ್ವಾನ್ ಇಮಾನ್ ಲೋಕಾನ್ ಸ್ಥಿತಃ ಸರ್ವತ್ರ ಕೇಶವ. ಆತರ ಭಗವಾನು ಕೇಶವ ಅವನು ಸರ್ವಾನ್ ಇಮಾನ್ ಲೋಕಾನ್ ವ್ಯಾವೃತ್ಯ ಸ್ಥಿತಃ, ಎಲ್ಲವನ್ನು ವ್ಯಾವರಿಸ್ಕೊಂಡು ಇದ್ದಾನೆ ಭಗವಂತ. ಅವನು ಒಂದ್ ಕಡೆ ಇದ್ದಾನೆ ಅಂತ ನಾವು ಹೇಳೋದು, ಅದಕ್ಕೆ ಯಾತಕ್ಕೆ ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಯಾವುದೋ ಒಂದ್ ಕಡೆ ಹೇಳಕ್ ಸಾಧ್ಯವೇ ಇಲ್ಲ. ಇದಾನೆ ಒಂದ್ ಕಡೆ, ಇದು ಹೇಳ್ದಲ್ಲ ಅಲ್ಲಿ ಪರಮಪದಲ್ಲೂ ಇದ್ದಾನೆ, ಇಲ್ಲಿ ಇದ್ದಾನೆ, ಆದ್ರೆ ಎಲ್ಲರನ್ನೂ ಆವರಿಸ್ಕೊಂಡು ಇದ್ದಾನೆ ಅವನು ಕಡೆಗೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ವಿಷ್ಣು ನಾಮಾಂಸಿ ವಿಷಯ ಧಾತೋಹೋ ಪ್ರವೇಶನಾಥೆ. ವಿಷಯ ಧಾತು ಅಂತ ಹೇಳ್ತಾರೆ. ಅದಕ್ಕೆ ಆ ವಿಶಲ್ ವ್ಯಾಪ್ತಿ ಅನ್ನೋದಕ್ಕೆ ಆ ಧಾತು ಎಂದಾಗ ಎರಡು, ಒಂದು ವಿಶಲ್ ವ್ಯಾಪ್ತಿ ಅಂತ ಒಂದು, ಆಮೇಲೆ ವಿಷಯ ಪ್ರವೇಶನೆ ಅಂತ ಒಂದು ಧಾತು ಇದೆ.
ವಿಷ ಪ್ರವೇಶನೆ, ಅದೇ ವಿಶ್ವ ಬಂದಿದ್ದು ಅದರಿಂದಾನೆ. ಆ ಧಾತುವಿಂದಲೂ ಸಹ ಅನೇಕ ಪ್ರತ್ಯಯಗಳನ್ನು ಹಾಕಿ ಅಲ್ಲಿ ವಿಶ್ವಂ ಆಯ್ತು, ಇಲ್ಲಿ ವಿಷ್ಣು ಆಯ್ತು, ನಕಾರ ವಿಷ್ಣು ಆಯ್ತು ಅಂದ್ಬಿಟ್ಟು ವ್ಯಾಕರಣ ತೋರಿಸ್ತಾ ಅದೆಲ್ಲ ಬೇಡ, ವಿಷ್ಣು ಆಯ್ತು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅದನ್ನ ಹೇಳ್ತಾರೆ, ಅದಕ್ಕೆ ಎಲ್ಲವಕ್ಕೂ ಸಹ ಅವಾಗ ಹೇಳ್ತಾರೆ, ಅವನ ಭಗವಂತನ ಅಸ್ಯ ಮಹಿಮ್ನಃ ಸ್ವಾಭಾವಿಕತ್ವ ಮುಚ್ಚತೆ. ಅವನ ಮಹಿಮೆ ಇದೆಯಲ್ಲ ಅದು ಮೇಲೆ ಏರಿಟ್ಕೊಂಡು ಬಂದಿದ್ದಲ್ಲ, ಸ್ವಾಭಾವಿಕವಾದ ಸಂಪಾದನೆ ಮಾಡಿ ಆಮೇಲೆ ಪಡ್ಕೊಂಡಿದ್ದಲ್ಲ, ಸ್ವಾಭಾವಿಕವಾಗಿಯೇ ಭಗವಂತ ಇರೋದು. ಅದರಿಂದ ಅಸ್ಯ ಮಹಿಮ್ನಃ ಸ್ವಾಭಾವಿಕತ್ವ ಮುಚ್ಚತೆ, ಎಲ್ಲವೂ ಸ್ವಾಭಾವಿಕವಾಗಿಯೇ ಭಗವಂತ. ಅದಕ್ಕೆ ಸ್ವಾಭಾವಿಕ ತ್ರಿವಿಧ ಚೇತನಾಚ ಎಲ್ಲಕ್ಕೂ ಭಾಷೆಗಳ ಸ್ವಾಭಾವಿಕ ಅಂತ ಅಂದ್ರೆ ಅದು ಅವನಲ್ಲೇ ಜೊತೆಯಲ್ಲೇ ಇರುವಂತಹದ್ದು, ಸ್ವಾಭಾವಿಕವಾದದ್ದು, ಬೇರೆ ಬರುವಂತದ್ದಲ್ಲ. ಅದಕ್ಕೆ ಪೂರ್ಣತ್ವ ವ್ಯಾಪ್ತಿ ವಿಷಯತ್ವೇನ ನಾಮ್ನೋಹೋ ಅಪುನರುಕ್ತಿ ಅಲ್ಲಿ ಹೇಳ್ತಾರೆ. ನೀ ನಾಳೆ ಪುನರುಕ್ತಿಗೆ ವಿಶ್ವಂ ಮತ್ತು ಇದಕ್ಕೂ ಪುನರುಕ್ತಿ ಆಗ್ತಿ ಅಂತ ಹೇಳಿದ್ರೆ ಅದರಲ್ಲಿ ಪೂರ್ಣತ್ವವನ್ನು ಹೇಳಿದ್ರು ವಿಶ್ವಮನಲ್ಲಿ, ಇಲ್ಲಿ ವ್ಯಾಪ್ತಿಯನ್ನು ಹೇಳೋದ್ರಿಂದ ಎರಡೂ ಪುನರುಕ್ತಿ ಅಲ್ಲ. ಅಲ್ಲಿ ಪೂರ್ಣತ್ವವನ್ನು ಹೇಳಿದ್ರು ವಿಶ್ವಮನಲ್ಲಿ, ವಿಷ್ಣು ಹೇಳ್ಬೇಕಾದ ಅಂದ್ರೆ ವ್ಯಾಪ್ತಿಯನ್ನು ಹೇಳಿದೆ, ಹಾಗಾಗಿ ಪುನರುಕ್ತಿ ಅನ್ನೋದಿಲ್ಲ ಅದು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇದಕ್ಕೆ ನಿರುಕ್ತಿ ಹೇಳ್ತಾರೆ, ವಿಷ್ಣು ಚರಾಚರೇಶು ಭೂತೇಶು ವೇಷನಾಥ್ ವಿಷ್ಣು ಉಚ್ಯತೆ. ಅಂದ್ರೆ ವಿಷ್ಣು ಚರಾಚರ ಭೂತೇಶು ವೇಷನಾಥ್, ಎಲ್ಲಾ ಚರಾಚರ ಭೂತಗಳನ್ನ ಪ್ರವೇಶಿ ಒಳಗಡೆ ಹೊರಗಡೆ ವ್ಯಾಪಿಸಿರೋದ್ರಿಂದ ಅವನಿಗೆ ವಿಷ್ಣು ಅನ್ನೋ ಬಂತು ಇದು ಅಂದ್ಬಿಟ್ಟು ಅಂತ ಹೇಳ್ತಾ. ಅದಕ್ಕೆ ಹಾಗಾಗಿ ಎರಡು ಆಯ್ತು. ಮುಂದಕ್ಕೆ ವಷಟ್ಕಾರ ಅನ್ನೋದು ಮುಂದಿನ ಕ್ಲಾಸ್ ತಗೋಣ. ನನ್ನ ಮೊಮ್ಮಗ ಕಾಯ್ತಾ ಇದ್ದಾನೆ, ಇಲ್ಲಿ ನಿಲ್ಸ್ಕೊಳ್ಳೋಣ. ಇದಕ್ಕೆ ವಷಟ್ಕಾರ ಭೂತ ಭವ್ಯ ಮುಂದೆ ಹೇಳ್ಬಿಟ್ಟು ಬೇರೆ ವಾಕ್ಯ ತುಂಬಾ ಅದ್ಭುತವಾಗಿರುತ್ತೆ ಇದನ್ನ ನೋಡೋದಕ್ಕೆ, ಕೇಳೋದಕ್ಕೆ. ಆದಷ್ಟು ನಾನು ಚಿಕ್ಕದ್ ಮಾಡಿ ಹೇಳ್ಕೊಂಡು ಹೋಗ್ತೀನಿ. ಪೂರ್ಣವಾಗಿ ಹೇಳ್ಕೊಂಡು ಹೋದ್ರೆ ತುಂಬಾ ಸಮಯವಾಗುತ್ತೆ. ಏನ್ ಹೇಳಿದ್ರೆ ಅದನ್ನ ಮುಖ್ಯವಾದ ಪದ ಅದನ್ನ ಮಾತ್ರ ಹೇಳ್ಕೊಂಡು ಮುಂದಕ್ಕೆ ಹೋಗೋಣ. ಅದಕ್ಕೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಮನ್ ಕ್ಯಾ ಬಂದ್ರೆ ಕ್ಯಾ ಬಂದ್ರೆ ಕ್ಯಾ वो फूटे ना यमन के लिए कांडला. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ. ಯಮನ್ ಕ್ಯಾ ವಸುದೇವ ಕುಟುಂಬಕಲ್ಲಿ ನಿನ್ನ ಮೊಮ್ಮಗಳದು ಒಂದು ಯೂಟ್ಯೂಬ್ ಲಿಂಕ್ ಹಾಕ್ಬಿಡಪ್ಪ. ನಾ ಹೇಳಿದ್ದೇನೆ ಅವ್ರಿಗೆ. ಸರಿ ಹೇಳಿದ್ದೇನೆ, ನಾನು ಹೇಳ್ತಾ ಇದ್ದೀನಿ, ಅವಳು ಹೇಳ್ತಾ ಇದ್ದಾಳೆ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮಕ್ಕೆ ಭಾಷೆ. ಅವಳಿ ಪಾಪ ಭಾಷೆ ಇದೆಲ್ಲ. ನೀನ್ ಶುರುನಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ನಾನು ಹೇಳಿದೆ ಬೇಕಾದ್ರೆ ಹೇಳಿದ್ದೇನೆ. ಅದಕ್ಕೆ ಚೆನ್ನಾಗಿ ಹೇಳಿದೆ. ಚಿಕ್ಕದಾದ್ರೂ ಶಾರ್ಟ್ ಅಂಡ್ ಸ್ವೀಟ್, ಅರ್ಥ ಬರೋದು ತುಂಬಾ ಚೆನ್ನಾಗಿ ಧೈರ್ಯವಾಗಿ ಬಹಳ ಭಾವವಾಗಿ ಹೇಳಿದಾಳೆ. ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂದ್ರೆ ಅವಳು ಅದ್ಭುತವಾಗಿ ಹೇಳಿದ, ತುಂಬಾ ಚೆನ್ನಾಗಿ ಹೇಳಿದಾಳೆ. ಈಗ 277 ಮನೆ ಕರ್ಕೊಂಡ್ಬರ್ಬೇಕು. ಒಂದಿಷ್ಟ ಕರ್ಕೊಂಡ್ಬರ್ತೀನಿ, ದಂಪತಿಗಳ ಆಶೀರ್ವಾದ ಮಾಡ್ಬೇಕು. ಅವಳಿಗೆ ಪ್ರಭಾ ಫೋನ್ ಮಾಡಿದ್ರು, ಅವಳಿಗೆ ಹೇಳ್ಕೊಡ್ತೀವಿ. ಕರ್ಕೊಂಡ್ಬಂದು ಬರ್ದೇ ಇದ್ರು ಆಶೀರ್ವಾದ ಇದೆ, ಕರ್ಕೊಂಡ್ ತುಂಬಾ ಸಂತೋಷ. ಆಶೀರ್ವಾದ ಇದ್ದೇ ಇದೆ ಖಂಡಿತ. ಆತರ ಮಕ್ಕಳು ತುಂಬಾ ಚೆನ್ನಾಗಿದೆ. ನೀನು ಅಂತ ಮೊಮ್ಮಗಳು ಬಂದಿದ್ದು ನಿನಗೂ ಸಂತೋಷವೇ. ನಿನಗಿದೆ ಇನ್ನೊಬ್ಳು ಮಗಳು ಕನ್ನಡದಲ್ಲಿ ಮಾಡ್ತೀಯಾಳೆ, ಅದನ್ನ ಇನ್ನು ಕಳಿಸಿಲ್ಲ ನಿನಗೆ. ಅವಳದ್ದು ಕಮ್ಮಿ ಇದೆ, 286 ಇದೆ. ಇನ್ನೊಬ್ಬ ಮೊಮ್ಮಗ ಅದನ್ನು ಕನ್ನಡದಲ್ಲಿ ಬೇರೆ ಹೇಳ್ತಾ ಇದ್ದಾನಂತ. ಇದು ಇಂಗ್ಲಿಷ್ ಇದೆ ಇವಳು ಮಗಳು. ಅವಳು ಇನ್ನೊಬ್ಬ ಮಗಳು ಕನ್ನಡದಲ್ಲಿ. ಹೌದಾ, ಮಗಳು ಕನ್ನಡದಲ್ಲಿ. ಓಕೆ, ಯೂಟ್ಯೂಬ್ ಲಿಂಕ್ ಹಾಕಿದ್ರೆ ಕೇಳ್ಕೊಳ್ಳಿ. ಚೆನ್ನಾಗಿ, ತುಂಬಾ ಚೆನ್ನಾಗಿ ಹೇಳಿದೆ. ಆಶ್ಚರ್ಯವಾಯ್ತು ನನಗೆ. ಫಸ್ಟ್ ಟೈಮ್ ಕಳಿಸಿದಾಗ್ಲೇ ಕೇಳಿ ಆಶ್ಚರ್ಯವಾಯ್ತು. ನಾನು ಅವಾಗಲೇ ಹೇಳಿದೆ, ಫೋನ್ ಮಾಡಿ ಹೇಳಿದೆ, ಮಗುಗೆ ಆಶೀರ್ವಾದ ಇರ್ಲಿಪ್ಪ ನಮ್ದು ಅಂದ್ಬಿಟ್ರು ಅಂತ. ತುಂಬಾ ಚೆನ್ನಾಗಿ ಹೇಳಿದೆ ಮಗು. ಚಿಕ್ಕದಾಗಿ ಹೇಳಿದ್ರು, ಶಾರ್ಟ್ ಆಗಿ 3 ನಿಮಿಷ 4 ನಿಮಿಷ ಅದ್ಭುತವಾಗಿ ಮಂದ. ಅದಕ್ಕೆ ನಾವ್ ಹೇಳೋದು ವಿಸ್ತಾರವಾಗಿ ಆತರ ಇಲ್ಲ, ಏನ್ ಅರ್ಥ ಬರಬೇಕು ಅಷ್ಟು ಕರೆಕ್ಟ್. ಅದು ಪ್ರಬುದ್ಧವಾದ ವ್ಯಾಖ್ಯಾನ. ಅದು ಸ್ವಲ್ಪ ಹೈಯರ್ ಲೆವೆಲ್ ವಿಷಯ ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ತುಂಬಾ ಅರ್ಥ ಭಾವ ಬರೋದೇ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸರಿ ಸರಿ, ಮೊಮ್ಮಗ ಬಂದ್ಬಿಟ್ಟು ಆಗ್ಲೇ. ಓಕೆ, ಆಗ್ಲೇ ಓಕೆ, ನಮಸ್ಕಾರ.